ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ನಾವು ಹಿಂದಿನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪರಿಸರ ಅಧ್ಯಯನಕ್ಕೆ ರಿಲೇಟೆಡ್ ಆಗಿ ಕೇಳಿರುವಂಥ ಕೆಲವೊಂದು ಕ್ವಶನ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡೋದಾದರೆ 2016ರ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ನು. ಅಪಾಯದಲ್ಲಿನ ಪ್ರಭೇದಗಳನ್ನು ಈ ಕೆಳಗಿನ ಪುಸ್ತಕದಲ್ಲಿ ದಾಖಲಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಈ ಕ್ವಶನ್ಸ್ಗೆ 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ರೆಡ್ ಡಾಟಾ ಬುಕ್ ಇದೆ, ಯೆಲ್ಲೋ ಡಾಟಾ ಬುಕ್ ಇದೆ, ಹರ್ಬೇರಿಯಂ ಇದೆ ಮತ್ತು ಗ್ರೀನ್ ಡಾಟಾ ಬುಕ್ ಅಂತ ಕೊಟ್ಟಿದ್ದಾರೆ. ಸೇಮ್ ಇಂತಹದೇ ಕ್ವಶನ್ 2023ರ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. IUCNನಿಂದ ನಿರ್ವಹಿಸಲಾದ ವಿಲೋಪದ ಅಪಾಯದೊಂದಿಗೆ ದಾಖಲೆಗಳು ಅಥವಾ ಪ್ರಭೇದಗಳ ದತ್ತಾಂಶವನ್ನು ಸಂಗ್ರಹಿಸಿಡುವುದಕ್ಕೆ ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ ಆಪ್ಷನ್ಸ್ ನೋಡೋದಾದರೆ ರೆಡ್ ಡಾಟಾ ಬುಕ್ ಇದೆ, ವೈಟ್ ಡಾಟಾ ಬುಕ್, ಗ್ರೀನ್ ಡಾಟಾ ಬುಕ್ ಮತ್ತು ಬ್ಲ್ಯಾಂಕ್ ಡಾಟಾ ಬುಕ್ ಅಂತ ಕೊಟ್ಟಿದ್ದಾರೆ. ಬಹುತೇಕ ಸೇಮ್ ಇದೆ. ಅಂದರೆ ಎರಡು ಕ್ವಶನ್ಸ್ಗಳು ಒಂದೇ ಕಾನ್ಸೆಪ್ಟ್ ಅಥವಾ ಒಂದೇ ಕಂಟೆಂಟನ್ನು ಬೇಸ್ ಆಗಿಟ್ಕೊಂಡು ಕೇಳಿರುವಂಥ ಕ್ವಶನ್ಸ್ ಆಗಿದೆ. ಈ ಎರಡು ಕ್ವಶನ್ಸ್ಗಳಿಗೂ ಸೇಮ್ ಆನ್ಸರ್ ಇದೆ, ಅದು ರೆಡ್ ಡಾಟಾ ಬುಕ್ ಅಂತ. ಓಕೆ, ಯಾಕೆ ರೆಡ್ ಡಾಟಾ ಬುಕ್ ಅಷ್ಟು ಇಂಪಾರ್ಟೆಂಟ್ ಆಗಿದೆ, ಗ್ರೂಪ್ ಸಿ ಎಕ್ಸಾಮಲ್ಲಿ ಯಾಕೆ ಅಷ್ಟು ಫೋಕಸ್ ಆಗಿ ಕೇಳ್ತಾ ಇದ್ದಾರೆ ಅಂದರೆ ಇದು ಎನ್ವೈರ್ಮೆಂಟ್ ವಿಷಯ ಬಂದಾಗ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟ್ ಆಗಿದೆ. ಗ್ರೂಪ್ ಸಿ ಎಕ್ಸಾಮ್ ಅಷ್ಟೇ ಅಲ್ಲ, ಈವನ್ KS ಆಗಿರ್ಬೋದು, PSI, PC ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎನ್ವೈರ್ಮೆಂಟ್ ಸಬ್ಜೆಕ್ಟಲ್ಲಿ ಬಹುತೇಕ ರಿಪೀಟ್ ಆಗುವಂಥ ಕೆಲವು ಕ್ವಶನ್ಸ್ಗಳಲ್ಲಿ ರೆಡ್ ಡಾಟಾ ಬುಕ್ ಕೂಡ ಒಂದಾಗಿದೆ. ಹಾಗಾದರೆ ಬನ್ನಿ, ರೆಡ್ ಡಾಟಾ ಬುಕ್ ಅಂದರೆ ಏನು, ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅನ್ನುವಂಥ ಕೆಲವೊಂದು ಇನ್ಫಾರ್ಮೇಷನನ್ನು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ರೆಡ್ ಡಾಟಾ ಬುಕ್ ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಇದು ಜೀವ ಪ್ರಭೇದಗಳ ಸಂರಕ್ಷಣಾ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಡುವಂಥ ಒಂದು ದಾಖಲೆ ಅಂತ ಹೇಳ್ಬೋದು. ಅಂದರೆ ಜಗತ್ತಿನಲ್ಲಿರುವಂತಹ ಸಾಕಷ್ಟು ಬೇರೆ ಬೇರೆ ಪ್ರಕಾರದ ಜೀವ ಪ್ರಭೇದಗಳು ಯಾವ ಸ್ಥಿತಿಗತಿಯಲ್ಲಿದ್ದಾವೆ, ಅಂದರೆ ಅವು ಸೇಫ್ ಆಗಿದ್ದಾವ ಅಥವಾ ಎಂಡೇಂಜರ್ಡ್ ಸ್ಟೇಜಲ್ಲಿದ್ದಾವ ಅಥವಾ ಏನಾದರೂ ನಿರ್ನಾಮಗೊಂಡು ಹೋಗಿದ್ದಾವ, ಈ ರೀತಿ ಆ ಜೀವ ಪ್ರಭೇದಗಳ ಸಂರಕ್ಷಣಾ ಸ್ಥಿತಿಗತಿಯನ್ನು ತಿಳಿಸಿಕೊಡುವಂಥ ಒಂದು ದಾಖಲೆ ಅಂತ ನಾವು ಈ ರೆಡ್ ಡಾಟಾ ಬುಕ್ಕಿಗೆ ಕರಿಬೋದಾಗಿದೆ. ಓಕೆ, ಸೆಕೆಂಡ್ ಪಾಯಿಂಟಲ್ಲಿ ಅದನ್ನೇ ಹೇಳ್ತಾ ಇರೋದು. ಅಳಿವಿನಂಚಿನಲ್ಲಿರುವ ಮತ್ತು ವಿರಳ ಪ್ರಭೇದಗಳ ಮಾಹಿತಿ, ಸ್ಪೆಷಲಿ ಮಾಹಿತಿ ಅಂದರೆ ಕೇವಲ ಮಾಹಿತಿ ಅಷ್ಟೇ ಅಲ್ಲ, ಅವುಗಳ ಸಂರಕ್ಷಣಾ ಸ್ಥಿತಿಗತಿಯನ್ನು ಸ್ಪಷ್ಟವಾಗಿ ತಿಳಿಸಿಕೊಡುವಂಥ ಒಂದು ಅಧಿಕೃತ ದಾಖಲೆ ಅಂತ ಹೇಳ್ಬೋದು. ಇಲ್ಲಿ ಜೀವ ಪ್ರಭೇದಗಳಂದ ತಕ್ಷಣಕ್ಕೆ ಕೇವಲ ಇದು ಪ್ರಾಣಿಗಳ ಸಿಚುವೇಶನ್ ಮಾತ್ರ ಕ್ಲಿಯರ್ ಮಾಡೋದಿಲ್ಲ. ಪ್ರಾಣಿಗಳ ಜೊತೆಗೆ ಇದು ಪ್ಲ್ಯಾಂಟ್ಸ್ಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಫಂಗೈ ಆಗಿರ್ಬೋದು ಅಥವಾ ಲೋಕಲಲ್ಲಿ ಕಂಡುಬರುವಂಥ ಇತರೆ ಪ್ರಭೇದದ ಜೀವಿಗಳಾಗಿರ್ಬೋದು, ಇಂತಹ ಎಲ್ಲ ಪ್ರಕಾರದ ಜೀವ ಪ್ರಭೇದಗಳು ಯಾವ ಸಿಚುವೇಷನಲ್ಲಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ರೆಡ್ ಡಾಟಾ ಬುಕ್ಕಲ್ಲಿ ನಾವು ಕಾಣ್ಬೋದಾಗಿದೆ. ಇಷ್ಟೊಂದು ವಿಶೇಷತೆಗಳಿರುವಂತಹ ರೆಡ್ ಡಾಟಾ ಬುಕ್ಕನ್ನು ಯಾರು ಮ್ಯಾನೇಜ್ ಮಾಡ್ತಾರೆ, ಇದನ್ನು ಯಾರು ನಿರ್ವಹಿಸ್ತಾರೆ ಅಂತ ನೋಡೋದಾದರೆ ಇದಕ್ಕಾಗಿಯೇ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇರೋದನ್ನು ಕಾಣ್ತೇವೆ. ಆ ಸಂಸ್ಥೆ ಹೆಸರು IUCN ಅಂತ. ಸೆಕೆಂಡ್ ಕ್ವಶನಲ್ಲಿ ಕ್ವಶನ್ ಇದೇ ವರ್ಡಿಂದ ಸ್ಟಾರ್ಟ್ ಆಗ್ತಾ ಇತ್ತು, IUCNನಿಂದ ನಿರ್ವಹಿಸಲ್ಪಡುವ, ಈ ರೀತಿ ಕ್ವಶನ್ ಸ್ಟಾರ್ಟ್ ಆಗ್ತಾ ಇರೋದು ಕೂಡ ನಾವು ಕ್ವಶನ್ ಪೇಪರಲ್ಲಿ ಅಬ್ಸರ್ವ್ ಮಾಡ್ತೇವೆ. IUCNನ ವಿಸ್ತೃತ ರೂಪ ಕೂಡ ಇಂಪಾರ್ಟೆಂಟು. ಸಾಕಷ್ಟು ಎಕ್ಸಾಮಲ್ಲಿ ನಿಮಗೆ ಇದು ಕೂಡ ಕೇಳ್ತಾರೆ, ರೆಡ್ ಡಾಟಾ ಬುಕ್ಕನ್ನೇ ಕೇಳ್ಬೋದು ನೇರವಾಗಿ, ಇಲ್ಲ ರೆಡ್ ಡಾಟಾ ಬುಕ್ಕನ್ನು ಮೇಂಟೈನ್ ಮಾಡುವಂಥ IUCNನ ವಿಸ್ತೃತ ರೂಪ ಕೇಳ್ಬೋದು ಅಥವಾ ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಈ ರೀತಿ ಬೇರೆ ಬೇರೆ ಆ್ಯಂಗಲಲ್ಲಿ ಕೂಡ ಕ್ವಶನ್ಸ್ ಕೇಳ್ಬೋದು. ಹಾಗಾಗಿ ಈ ರೆಡ್ ಡಾಟಾ ಬುಕ್ಕನ್ನು ಮೇಂಟೈನ್ ಮಾಡುವಂತಹ IUCNನ ವಿಸ್ತೃತ ರೂಪ ನೋಡೋದಾದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳೋದು. ಇದು 1948ರ ಅಕ್ಟೋಬರ್ 5ನೇ ತಾರೀಕಿನಂದು ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದ್ದು. ಇದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರಕ್ಕೆ ರಿಲೇಟೆಡ್ ಆಗಿ ಸ್ಪೆಷಲಿ ಜೀವ ಸಂಕುಲಗಳು ಅಥವಾ ಜೀವ ಪ್ರಭೇದಗಳ ಸಂರಕ್ಷಣಾ ಸ್ಥಿತಿಗತಿಯನ್ನು ತಿಳಿಸಿಕೊಡುವಂಥ ರೆಡ್ ಡಾಟಾ ಬುಕ್ಕನ್ನು ಮೇಂಟೈನ್ ಮಾಡುವಂಥ ಒಂದು ವಿಶೇಷವಾದಂಥ ಸಂಸ್ಥೆ ಅಂತ ಪರಿಗಣಿಸಲಾಗುತ್ತೆ. ಈ ಸಂಸ್ಥೆಯ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡಲ್ಲಿರೋದು ಕಂಡುಬರುತ್ತೆ. ಇದಿಷ್ಟು ಬೇಸಿಕ್ಕಾಗಿ ಸಂಸ್ಥೆಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ರೆಡ್ ಡಾಟಾ ಬುಕ್ ಯಾವ ರೀತಿ ಮಾಹಿತಿ ನೀಡುತ್ತೆ, ಜೀವ ಪ್ರಭೇದಗಳ ಸಂರಕ್ಷಣಾ ಸ್ಥಿತಿಗತಿ ಅಂತ ನಾವು ಆ ವರ್ಡ್ ಬಳಸ್ತಾ ಇದ್ದೇವಲ್ವ, ಯಾವ ರೀತಿ ಮಾಹಿತಿಯನ್ನು ನೀಡುತ್ತೆ ಅಂದರೆ ಇದು ಜೀವ ಪ್ರಭೇದಗಳನ್ನು 9 ಗುಂಪುಗಳಾಗಿ ಇದು ಡಿವೈಡ್ ಮಾಡೋದು ಕಂಡುಬರುತ್ತೆ. 9 ಗುಂಪುಗಳು ಯಾವುದನ್ನೋದು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. EX ಇದೆ, EW ಅಂತಿದೆ, CR, EN, VU, NT, LC, DD, NE ಅಂತ ಈ ರೀತಿ 9 ಗುಂಪುಗಳನ್ನಾಗಿ ಇದು ಜೀವ ಪ್ರಭೇದಗಳನ್ನು ಡಿವೈಡ್ ಮಾಡುತ್ತೆ. ಇದರಲ್ಲಿ ಪ್ರಾಣಿಗಳಿರ್ತವೆ, ಪಕ್ಷಿಗಳಿರ್ಬೋದು, ಪ್ಲ್ಯಾಂಟ್ಸ್ ಇರ್ಬೋದು, ಫಂಗೈ ಇರ್ಬೋದು, ಈ ಥರ ಕೆಲವೊಂದು ಸ್ಥಳೀಯ ಪ್ರಭೇದ ಅಥವಾ ಸ್ಥಳೀಯ ಪ್ರದೇಶದಲ್ಲಿ ಮಾತ್ರ ಕಂಡುಬರುವಂಥ, ಅಂದರೆ ಕೆಲವೊಂದು ಏರಿಯಾಕ್ಕೆ ಸೀಮಿತವಾಗಿ ಕಂಡುಬರುವಂತಹ ಈ ಪ್ರಾಣಿ ಪಕ್ಷಿಗಳ ಸಸ್ಯಗಳ ಮಾಹಿತಿಯನ್ನು ಕೂಡ ಇದು ಒಳಗೊಂಡಿರುತ್ತೆ. 9 ಗುಂಪುಗಳು 2 ಅಕ್ಷರಗಳಿಂದ ಇಂಡಿಕೇಟ್ ಮಾಡಿದ್ದಾರೆ. ಆ 2 ಅಕ್ಷರಗಳು ಏನು ಸೂಚಿಸ್ತಾವೆ ಅನ್ನೋದು ಕೂಡ ಮುಂದೆ ವರ್ಡ್ ಕೂಡ ಕೊಟ್ಟಿದ್ದಾರೆ. EX ಅಂದರೆ ಎಕ್ಸ್ಟೆಂಟ್ ಅಂತ ಹೇಳೋದು, EW ಅಂದರೆ ಎಕ್ಸ್ಟೆಂಟಿಂದ ವೈಲ್ಡ್ ಅಂತ ಅದು ಸೂಚಿಸುತ್ತೆ, CR ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳೋದು, EN ಅಂದರೆ ಎಂಡೇಂಜರ್ಡು,
ವಿ ಯು ಅಂದರೆ ವನರೇಬಲ್ಲು, ಎನ್ ಟಿ ಅಂದರೆ ನಿಯರ್ ಥ್ರೆಟೆಂಡ್ ಆಗಿದೆ, ಎಲ್ ಸಿ ಅಂದರೆ ಲೀಸ್ಟ್ ಕನ್ಸರ್ನು, ಡಿ ಟಿ ಅಂದರೆ ಡಾಟಾ ಡೆಫಿಸಿಯೆಂಟ್ ಅಂತಿದೆ, ಇನ್ನು ಎನ್ ಅಂದರೆ ನಾಟ್ ಇವ್ಯಾಲ್ಯುವೇಟೆಡ್ ಅಂತಿರೋದು. ಈ ರೀತಿ 9 ಗುಂಪುಗಳನ್ನಾಗಿ ಈ ರೆಡ್ ಡಾಟಾ ಬುಕ್ ಏನು ಮಾಡುತ್ತೆ, ಈ ಜೀವ ಪ್ರಭೇದಗಳನ್ನು ಗುರುತಿಸಿರೋದು ಕಂಡುಬರುತ್ತೆ. ಇದರಲ್ಲಿ ಮೊದಲ 7 ಗುಂಪುಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳೋದು. ಕಾಂಪಿಟೇಟಿವ್ ಎಕ್ಸಾಮಿಂದಾಗಿರ್ಬೋದು, ಜೀವ ಪ್ರಭೇದಗಳ ಸಂರಕ್ಷಣಾ ಸ್ಥಿತಿಗತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲ 7 ಗುಂಪುಗಳು ಟಾಪಿಂದ ಬಂದಾಗ ಅಪ್ ಟು ನಾವು ಕೊನೆಯವರೆಗೂ ಬಂದಾಗ ಎಲ್ ಸಿವರೆಗೂ ಇರುವಂಥ ಗುಂಪೇನಿದ್ದಾವಲ್ವ, ಆ 7 ಗುಂಪುಗಳು ಇಂಪಾರ್ಟೆಂಟ್ ಆಗ್ತವೆ. ಕೊನೆ 2 ಗುಂಪುಗಳು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಅಂತ ನೋಡ್ತಾ ಹೋದರೆ, ಡಿ ಡಿ ಗುಂಪಲ್ಲಿರುವಂತಹ ಜೀವ ಪ್ರಭೇದಗಳ ಬಗ್ಗೆ ಇನ್ನೂ ಮಾಹಿತಿ ಅಧಿಕೃತವಾಗಿ ಅಥವಾ ನಮಗೆ ಎಷ್ಟು ಮಾಹಿತಿ ಬೇಕಲ್ವ ಅಷ್ಟು ಮಾಹಿತಿ ಸಿಗ್ತಾ ಇಲ್ಲ, ಅಥವಾ ಮಾಹಿತಿಯ ಕೊರತೆ ಇರುವಂತಹ ಜೀವ ಪ್ರಭೇದಗಳನ್ನು ಅಥವಾ ಜೀವಿಗಳನ್ನು ಆ ಗುಂಪಲ್ಲಿರೋದು ಕಂಡುಬರುತ್ತೆ. ಎನ್ ಇ ಅಂದರೆ ಆ ಗುಂಪಲ್ಲಿರುವಂತಹ ಜೀವ ಪ್ರಭೇದಗಳ ಲಿಸ್ಟನ್ನು ನಾವು ತೆಗೆದು ನೋಡಿದಾಗ ಅಲ್ಲಿರುವಂತಹ ಜೀವ ಪ್ರಭೇದಗಳು ಅಥವಾ ಇನ್ನೂ ಕೆಲವೊಂದು ಜೀವ ಪ್ರಭೇದಗಳನ್ನು ನಾವು ಸರ್ವೆಗೆ ಒಳಪಡಿಸಿಲ್ಲ, ಅವುಗಳ ಬಗ್ಗೆ ಅಧ್ಯಯನ ಮಾಡಿಲ್ಲ, ಅಂಥವುಗಳನ್ನೆಲ್ಲ ನಾವು ಆ ಲಿಸ್ಟಲ್ಲಿ ನೋಡ್ತಾ ಹೋಗ್ತೇವೆ. ಹಾಗಾಗಿ ಮೊದಲ 7 ಗುಂಪುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ 7 ಗುಂಪುಗಳಿಗೆ ರಿಲೇಟೆಡಾಗಿ ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಆಲ್ರೆಡಿ ನಾನು ಪ್ರೀವಿಯಸ್ಸಲ್ಲಿ ಏನು ಹೇಳ್ದಲ್ವಾ, ಇ ಎಕ್ಸಿಂದ ಎಲ್ ಸಿವರೆಗೂ ಇರುವಂಥ ಗುಂಪು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಿಡಲಲ್ಲಿರುವಂಥ 3 ಗುಂಪುಗಳಿದ್ದಾವಲ್ವ, ಅವನ್ನು ಥ್ರೆಟೆಂಡ್ ಅಂತ ಹೇಳೋದು, ಅಪಾಯಕ್ಕೊಳಗಾಗಿರುವಂತಹ ಜೀವ ಪ್ರಭೇದಗಳನ್ನು ಗುರುತಿಸಲಾಗುತ್ತೆ. ಎಕ್ಸಾಮಲ್ಲಿ ನಿಮಗೆ 2 ರೀತಿಯಲ್ಲಿ ಕ್ವಶನ್ಸ್ ಕೇಳ್ತಾರೆ. ಒಂದು ರೆಡ್ ಡಾಟಾ ಬುಕ್ ಬಗ್ಗೆ ಕೇಳ್ಬೋದು, IUCN ಬಗ್ಗೆ ಕೇಳ್ಬೋದು, ಪ್ರತಿಯೊಂದು ಗುಂಪಿನ ಬಗ್ಗೆನೂ ಕೇಳ್ಬೋದು. ಇದು ಬೇಸಿಕ್ ಇನ್ಫಾರ್ಮೇಷನು. ಇಂಡೈರೆಕ್ಟಾಗಿ ಇನ್ನೊಂದು ರೀತಿಯಲ್ಲಿ ಕೇಳ್ತಾರೆ. CR ಗುಂಪಲ್ಲಿ ಎಂಡೇಂಜರ್ಡು ಅಥವಾ ವಿ ಯು ಗುಂಪಲ್ಲಿ ಕಂಡುಬರುವಂಥ ನಮ್ಮ ದೇಶದ ವಿಶೇಷವಾದಂಥ ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳಿದ್ದರೆ ಅವುಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿದೇ ಇಲ್ಲ ಅಂತ ಇಂಡೈರೆಕ್ಟಾಗಿ ಕೇಳ್ಬೋದು. ಹಾಗಾಗಿ ಆ ಎಲ್ಲ ಆ್ಯಂಗಲನ್ನು ನಾವು ಗಮನದಲ್ಲಿಟ್ಕೊಂಡು ಈ ಪ್ರತಿಯೊಂದು ಗುಂಪಿನ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇ ಎಕ್ಸಿಂದ ಸ್ಟಾರ್ಟ್ ಮಾಡೋಣ. ಇ ಎಕ್ಸ್ ಅಂದರೆ ಎಕ್ಸ್ಟೆಂಟ್ ಅಂತ ಹೇಳೋದು, ನಿರ್ನಾಮಗೊಂಡ ಜೀವ ಪ್ರಭೇದಗಳಂತ ಹೇಳೋದು. ಅಂದರೆ ಈ ಗುಂಪಲ್ಲಿರುವಂತಹ ಜೀವಿಗಳು ಹಿಂದೆ ಭೂಮಿ ಮೇಲೆ ಇದ್ದವು, ಆದರೆ ಈಗ ಸಂಪೂರ್ಣವಾಗಿ ನಿರ್ನಾಮಗೊಂಡಿದ್ದಾವೆ ಅಥವಾ ನಿರ್ವಂಶಗೊಂಡಿದ್ದಾವೆ. ಈ ಗುಂಪಲ್ಲಿರುವಂಥ ಜೀವ ಪ್ರಭೇದಗಳ ಏನಿದಾವಲ್ವ ಜೀವಿಗಳು, ಆ ಜೀವಿಗಳನ್ನು ನಾವಿವತ್ತು ಭೂಮಿ ಮೇಲೆ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದು. ಹಾಗಾಗಿ ಇದಕ್ಕೆ ಎಕ್ಸ್ಟೈಂಟ್ ಅಥವಾ ನಿರ್ನಾಮಗೊಂಡ ಜೀವ ಪ್ರಭೇದಗಳ ಗುಂಪು ಅಂತ ಹೇಳೋದು. ಇದಾದ ನಂತರ ಇದರ ಪಕ್ಕದಲ್ಲಿರೋದು EW ಅಂತ ಇರೋದು. EW ಅಂದರೆ ಎಕ್ಸ್ಟೈಂಟ್ ಇನ್ ದ ವೈಲ್ಡ್ ಅಂತ ಹೇಳೋದು. ಸಾಮಾನ್ಯವಾಗಿ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಸಸ್ಯಗಳ ಬಗ್ಗೆ, ಫಂಗೈ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇರೋದು. ಅವೆಲ್ಲವೂ ಬಹುತೇಕ ಅವುಗಳ ವಾಸಸ್ಥಾನ ಅಂತಿರೋದು. ನೈಸರ್ಗಿಕವಾಗಿ ಬಂದಾಗ ಕಾಡಿನಲ್ಲಿ ಅವನ್ನು ನಾವು ಕಾಣ್ತಾ ಇರ್ತೇವೆ. ಆದರೆ EW ಗುಂಪಲ್ಲಿ ಬರುವಂತಹ ಜೀವ ಪ್ರಭೇದಗಳ ಸನ್ನಿವೇಶ ಸ್ಥಿತಿಗತಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋದರೆ, ಅವು ತಮ್ಮ ಮೂಲ ವಾಸಸ್ಥಾನದಲ್ಲಿ ಅವು ಇಲ್ಲ ಅಂತ ಹೇಳ್ಬೋದು. ಈ ಗುಂಪಲ್ಲಿ ಬರುವಂತಹ ಜೀವಿಗಳೇನಿದಾವಲ್ವ ಅಥವಾ ಜೀವ ಪ್ರಭೇದಗಳೇನಿದಾವಲ್ವ, ಆ ಪ್ರಭೇದದ ಜೀವಿಗಳು ತಮ್ಮ ಮೂಲ ವಾಸಸ್ಥಾನದಲ್ಲಿ ನಿರ್ನಾಮಗೊಂಡಿದ್ದಾವೆ ಅಂತ ಅರ್ಥ. ಅಂದರೆ ಎಲ್ಲೋ ಇನ್ನೂ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಆ ಜೀವಿಗಳು ಇದ್ದಾವೆ. ಅವುಗಳನ್ನು ಹಾಗೆ ನಾವೇನಾದರೂ ನಿಷ್ಕಾಳಜಿ ವಹಿಸಿ ಅವುಗಳ ಬಗ್ಗೆ ಗಮನ ಕೊಡದೆ ಹೋದರೆ ಆ ಗುಂಪಲ್ಲಿರುವಂಥ ಜೀವಿಗಳು ಕೂಡ ಇನ್ನೂ ಕೆಲವೇ ವರ್ಷಗಳಲ್ಲಿ, ಕೆಲವೇ ದಿನಗಳಲ್ಲಿ EX ಗುಂಪಿಗೆ ಸೇರಬೇಕಾಗುತ್ತೆ. ಅವು ಕೂಡ ನಿರ್ನಾಮಗೊಳ್ತಾವೆ, ನಿರ್ವಂಶಗೊಳ್ತಾವೆ. ಹಾಗಾಗಿ EW ಗುಂಪಲ್ಲಿರುವಂತಹ ಜೀವ ಪ್ರಭೇದಗಳು ಅಥವಾ ಆ ಪ್ರಭೇದದ ಜೀವಿಗಳನ್ನು ನಾವು ಬೇರೆ ಕಡೆಗೆ ಅವನ್ನು ಬೆಳೆಸ್ತಾ ಇದ್ದೇವೆ, ಅವುಗಳನ್ನು ರಕ್ಷಿಸ್ತಾ ಇದ್ದೇವೆ. ಹಾಗಾಗಿ EW ಅಂದರೆ ಆ ಗುಂಪಿನಲ್ಲಿ ಬರುವಂತಹ ಜೀವ ಪ್ರಭೇದಗಳಲ್ಲಿರುವಂತಹ ಜೀವಿಗಳೇನಿದ್ದಾವಲ್ವ, ಅವು ತಮ್ಮ ಮೂಲ ವಾಸಸ್ಥಾನದಲ್ಲಿ ನಿರ್ನಾಮಗೊಂಡಿದ್ದಾವೆ. ಆದರೆ ಅವುಗಳನ್ನು ನಾವು ಪ್ರಾಣಿ ಸಂಗ್ರಹಾಲಯದಲ್ಲೋ ಅಥವಾ ಬಾಟ್ನಿಕಲ್ ಗಾರ್ಡನ್ ಅಥವಾ ಸಸ್ಯೋದ್ಯಾನದಲ್ಲಿ ನಾವು ಬೆಳೆಸ್ತಾ ಇದ್ದೇವೆ. ಅವುಗಳ ಸಂತತಿಯನ್ನು ಮುಂದುವರಿಸಲಿಕ್ಕೆ ಬೇಕಾದಂತಹ ಒಂದು ಸನ್ನಿವೇಶವನ್ನು ನಾವು ಅಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೇವೆ. ಹಾಗಾಗಿ EW ಗುಂಪಲ್ಲಿರುವಂಥ ಜೀವಿಗಳನ್ನು ನಾವು ಎಲ್ಲಿ ನೋಡ್ಬೋದು ಅಂದರೆ ಪ್ರಾಣಿ ಸಂಗ್ರಹಾಲಯದಲ್ಲಿ ನೋಡ್ಬೋದು, ಸಸ್ಯೋದ್ಯಾನಗಳಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಇದೆ. ಮೂಲ ತಾಣದಲ್ಲಿ ಇವು ಕೂಡ ಕಂಡು ಬರ್ತಾ ಇಲ್ಲ ಅಂತ ಹೇಳ್ಬೋದು. ಓಕೆ, ಯಾಕೆ ಈ ಸಂಸ್ಥೆ ಈ ಎಲ್ಲ ಮಾಹಿತಿ ಕೊಡುತ್ತೆ, ಇದರಿಂದ ಏನು ಲಾಭ ಆಗುತ್ತೆ, ಇದರಿಂದ ನಾವು ಏನು ಅರ್ಥಕೊಳ್ಬೋದು ಅಂತ ನೋಡ್ತಾ ಹೋದರೆ, ಸರ್ಕಾರ ಆಗಿರ್ಬೋದು ಅಥವಾ ಮಾನವ ಸಂಕುಲ ಆಗಿರ್ಬೋದು, ನಾವು ಸಸ್ಯ ಪ್ರಾಣಿಗಳನ್ನು ರಕ್ಷಿಸಬೇಕು. ರಕ್ಷಿಸದೆ ಹೋದರೆ ಅವೇನಾಗ್ತಾ ಹೋಗ್ತವೆ, ನಿರ್ನಾಮಗೊಳ್ತವೆ. ನಿರ್ನಾಮಗೊಂಡ್ರೆ ನೆಕ್ಸ್ಟ್ ಜನ್ರೇಷನ್ದವರು ಆ ಪ್ರಾಣಿಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವು ಭಾಳ ವಿಶೇಷವಾದಂಥ ಪ್ರಭೇದದ ಜೀವಿಗಳನ್ನು ನಾವು ಕಳ್ಕೊಳ್ಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದೊಂದು ರೀತಿ ಎಚ್ಚರಿಕೆ ಗಂಟೆ ಅಂತಾದರೂ ಪರಿಗಣಿಸ್ಬೋದು. ಅಥವಾ ಪರಿಸರದ ಬಗ್ಗೆ, ಜೀವ ಪ್ರಭೇದಗಳ ಬಗ್ಗೆ ನಮಗಿರುವಂಥ ಕಾಳಜಿ ಎಷ್ಟಿದೆ ಅನ್ನೋದನ್ನು ಕೂಡ ಇಂಡೈರೆಕ್ಟಾಗಿ IUCN ಸಂಸ್ಥೆ ಇದರ ಮೂಲಕ ನಮಗೆ ತೋರಿಸ್ಕೊಡ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ EW ಅಲ್ಲಿರೋದನ್ನು ನಾವೇನಾದರೂ ನಿಷ್ಕಾಳಜಿ ತೋರಿಸಿದ್ರೆ ಆ ಗುಂಪಲ್ಲಿರುವಂಥ ಜೀವಿಗಳನ್ನು ಕೂಡ ನಾವು ಕಳ್ಕೊಬೇಕಾಗುತ್ತೆ. ಹಾಗಾಗಿ ಅವುಗಳನ್ನು ಏನು ಮಾಡ್ತಾ ಇದ್ದಾರೆ, ಈಗ ಸಪ್ರೇಟಾಗಿ
ಎಲ್ಲೋ ಜೂದಲ್ಲೋ ಅಥವಾ ಸಸ್ಯೋದ್ಯಾನಗಳಲ್ಲಿ ಅವುಗಳನ್ನು ರಕ್ಷಿಸ್ತಾ ಇದ್ದಾರೆ. ಅಲ್ಲಿ ಅವುಗಳ ಸಂತತಿಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಬೇಕಾದಂತಹ ಒಂದು ಅಟ್ಮಾಸ್ಫಿಯರನ್ನಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದರೆ ಆ ಗುಂಪಲ್ಲಿರುವಂಥ ಜೀವಿಗಳು ನೆಕ್ಸ್ಟ್ ಈ ಕಡೆ ಕೆಳಭಾಗಕ್ಕೆ ಮುಂದೆ CR, EN, VU ಆ ಕಡೆ ಹೋಗಬೇಕು. ಜೀವಿಗಳ ಪಟ್ಟಿ ಬಂದಾಗ ಆ ಕಡೆ ಶಿಫ್ಟ್ ಆಗ್ತಾ ಹೋದರೆ ಅವು ಬಹುತೇಕ ಸೇಫ್ ಅಂತಕ್ಕೆ ಹೋಗ್ತಾ ಇದ್ದಾವೆ ಅಂತ ಅರ್ಥ. ಈ ಕಡೆ ಬರ್ತಾ ಹೋದರೆ EX ಕಡೆಗೆ ಬರ್ತಾ ಹೋದರೆ ಅವು ಒಂದು ರೀತಿ ಬಹಳ ವಿನಾಶದ ಅಂಚಿಗೆ ಹೋಗ್ತಾ ಇದ್ದಾವೆ ಅಥವಾ ನಿರ್ನಾಮಗೊಳ್ಳುವಂಥ ಸ್ಟೇಜ್ಗೆ ಹೋಗ್ತಾ ಇದ್ದಾವೆ ಅಂತ ನಾವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಒಂದು CRಗೆ ಬರೋಣ. CR, EN, VU ಇವು ಬಹಳ ಇಂಪಾರ್ಟೆಂಟು. ಥ್ರೆಟೆಂಡ್ ಅಂತ ಹೇಳೋದು ಅಪಾಯದಲ್ಲಿ ಇರುವಂತಹ ಜೀವ ಪ್ರಭೇದಗಳು. EW ಅಪಾಯವನ್ನು ಮೀರಿ ಮುಂದೆ ಹೋಗಿರೋದು. ಸ್ವಲ್ಪ ಏನಾದರೂ EW ಅಲ್ಲಿರುವಂಥ ಪ್ರಾಣಿಗಳ ಬಗ್ಗೆ ನಿಷ್ಕಾಳಜಿ ವಹಿಸಿದ್ರೆ ಅವು ನಿರ್ನಾಮಗೊಳ್ತವೆ. CR ಅಲ್ಲಿರುವಂತಹ ಜೀವ ಪ್ರಭೇದಗಳ ಬಗ್ಗೆ ನಿಷ್ಕಾಳಜಿ ವಹಿಸಿದ್ರೆ ಅವು ಮುಂದೆ EW ಗುಂಪಿಗೆ ಸೇರ್ಬೋದು. ಹಾಗಾಗಿ LCಯಿಂದ ಈ ಕಡೆ EXಗೆ ಹೋದಂತೆ ಏನಾಗ್ತಾ ಹೋಗುತ್ತೆ, ಒಂದು ರೀತಿ ಅಪಾಯಕ್ಕೆ ಸಮೀಪ ಹೋದಂತೆ. EXಯಿಂದ LC ಕಡೆಗೆ ಬಂದಂತೆ ಅವು ಸೇಫ್ ಆಗ್ತಾ ಇದ್ದಾವೆ ಅಂತ ಅರ್ಥ. ಆ ರೀತಿ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. CR ಅಂದರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳೋದು. ತೀವ್ರ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳನ್ನು ನಾವು ಈ ಗುಂಪಲ್ಲಿ ಕಾಣ್ತೇವೆ. ಸ್ವಲ್ಪ ನಿಷ್ಕಾಳಜಿ ವಹಿಸಿದರೆ EWಗೆ ಸೇರ್ತವೆ. EW ಅಂದರೆ ಏನು, ಅವು ವೈಲ್ಡಲ್ಲಿ ಇರೋದಿಲ್ಲ, ಅವು ತಮ್ಮ ಮೂಲ ಸ್ಥಾನದಲ್ಲಿ ಇರೋದಿಲ್ಲ. ಅವನ್ನು ನಾವೇ ಆರ್ಟಿಫಿಷಿಯಲ್ ಆಗಿ ಜೂದಲ್ಲೋ ಅಥವಾ ಗಾರ್ಡನಲ್ಲಿ ರಕ್ಷಿಸಬೇಕಾಗುತ್ತೆ, ಅವುಗಳನ್ನು ಬೆಳೆಸಬೇಕಾಗುತ್ತೆ. CR ಗ್ರೂಪಲ್ಲಿ ಬರುವಂಥ ಕೆಲವೊಂದು ವಿಶೇಷವಾದಂತಹ ಜೀವ ಪ್ರಭೇದಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಫಸ್ಟ್ ಆಫ್ ಆಲ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಕೆಳಗಡೆ CR ಗುಂಪಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ಪ್ರಾಣಿ ಇದು, ಪಕ್ಷಿ ಇದು. ಓಕೆ, ಇದು CR ಗುಂಪಲ್ಲಿದೆ. ಇದರ ಜೊತೆ ಇಂಡಿಯನ್ ವಲ್ಚರ್ ಇದೆ, ಇದು ಕೂಡ CR ಗುಂಪಲ್ಲಿರುವಂಥ ಒಂದು ವಿಶೇಷವಾದಂಥ ಪಕ್ಷಿ ಅಂತ ಗುರುತಿಸಲಾಗುತ್ತೆ. ಅದರ ಜೊತೆಗೆ ಸಾಕಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗೋದಂದರೆ ಹಾರುವ ಅಳಿಲಿನ ಬಗ್ಗೆ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ ನಿಮಗೆ. ಕ್ವಶನ್ ಈ ರೀತಿಯನ್ನು ಕೇಳಿಲ್ಲ, CR ಗುಂಪಲ್ಲಿ ಬರುತ್ತಾ, ಯಾವ ಗುಂಪಲ್ಲಿ ಬರುತ್ತಾ ಅಂತ ಕೇಳಿಲ್ಲ. ಆದರೆ ಹಾರುವ ಅಳಿಲು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತೆ, ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ, ಈ ರೀತಿ ಕ್ವಶನ್ಸ್ ಕೇಳಿದ್ದಾರೆ. ಹಾಗಾಗಿ ನಿಮಗೆ ಇದು ಡೈರೆಕ್ಟಾಗಿ ಕ್ವಶನ್ಸ್ ಕೇಳಿಲ್ಲ ಇಲ್ಲಿವರೆಗೂ, ಆದರೆ ಇಂಡೈರೆಕ್ಟಾಗಿ ಕೇಳ್ತಾ ಇರ್ತಾರೆ. ಈ ಗ್ರೂಪಲ್ಲಿ ಬರುವಂಥ ಪ್ರಾಣಿ ಪಕ್ಷಿಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅನ್ನುವಂಥ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇರಬೇಕು. ನಮ್ದ್ ಆಫ್ ಫ್ಲೈಯಿಂಗ್ ಸ್ಕ್ವೈರಲ್ ಅಂತ ಹೇಳೋದು ನಮ್ದ್ ಆಫ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅರುಣಾಚಲ್ ಪ್ರದೇಶ ರಾಜ್ಯದಲ್ಲಿರೋದು. ಆ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಈ ಅಳಿಲನ್ನು ಕಾಣ್ಬೋದು. ಇದು ಕೂಡ CR ಸ್ಟೇಜಲ್ಲಿರೋದು. ನಾವು ನಿಷ್ಕಾಳಜಿ ತೋರಿಸಿದ್ರೆ ಇದು ಕೂಡ EWಗೆ ಹೋಗ್ಬೋದು. ನಾವೇ ಆರ್ಟಿಫಿಷಿಯಲ್ ಆಗಿ ಅವುಗಳನ್ನು ರಕ್ಷಿಸಬೇಕಾಗುತ್ತೆ. ಅಲ್ಲೂ ಕೂಡ ನಾವು ರಕ್ಷಣೆ ಮಾಡದೆ ಹೋದರೆ ಅವು ಸಂಪೂರ್ಣವಾಗಿ ನಿರ್ನಾಮಗೊಳ್ತವೆ, ನಿರ್ವಂಶಗೊಳ್ತಾವೆ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ರಾಜ್ಯದ ಕುದುರೆಮುಖ ನ್ಯಾಷನಲ್ ಪಾರ್ಕ್ನ ಪಾರ್ಟ್ ಆಗಿರುವಂಥ ತುಂಗಾ ನದಿ ಭಾಗದಲ್ಲಿ ಕಂಡುಬರುವಂಥ ಮೀನನ್ನು ಕೂಡ ನಾವು CR ಗ್ರೂಪಲ್ಲೇ ಗುರುತಿಸ್ಬೋದಾಗಿದೆ. ಇದರ ಜೊತೆಗೆ ಕಾಶ್ಮೀರ್ ಸ್ಟ್ಯಾಗ್ ಕೂಡ ಈ ಗುಂಪಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಪ್ರಾಣಿಯಾಗಿದೆ. ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ, ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮಲ್ಲಿ. ಹಂಗೂಲ ಇದು ಯಾವ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದ ಪ್ರಾಣಿ ಅಂತ ಈ ರೀತಿ ಕ್ವಶನ್ ಕೇಳ್ತಾರೆ. ಕಾಶ್ಮೀರ್ ಸ್ಟ್ಯಾಗ್ ಕೇಳಲ್ಲ. ಕಾಶ್ಮೀರ್ ಸ್ಟ್ಯಾಗ್ ಕೇಳಿದ್ರೆ ನಾವು ಆನ್ಸರ್ ಮಾಡ್ತೇವೆ, ಕ್ವಶನಲ್ಲೇ ಆನ್ಸರ್ ಸಿಗುತ್ತೆ ನಮಗೆ. ಕಾಶ್ಮೀರ್ ಏರಿಯಾದಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಕಾಶ್ಮೀರ್ ಸ್ಟ್ಯಾಗ್ಗೆ ಹಂಗೂಲ್ ಅಂತ ಕೂಡ ಕರೀತಾರೆ. ಹಂಗೂಲ್ ಇದು ಯಾವ ಭಾಗದಲ್ಲಿ ಯಾವ ಪ್ರಾಂತದಲ್ಲಿ ಕಂಡುಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ, ಸುಮಾರು ಸರಿ ರಿಪೀಟ್ ಆಗಿದೆ. ಇದು ಕಾಶ್ಮೀರ ಮತ್ತು ಅದರ ಸುತ್ತಮುತ್ತಲಿನ ಭಾಗದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಪ್ರಾಣಿಯಾಗಿದೆ. ಯಾಕೆ ಹಂಗೂಲ್ ಬಗ್ಗೆ ಕೇಳಿದ್ದಾರೆ ಅಂದರೆ ಬಿಕಾಸ್ ಇದು ಕೂಡ CR ಗ್ರೂಪಲ್ಲಿರುವಂಥ ಪ್ರಾಣಿ. ಹಾಗಾಗಿ ನೀವು ಸ್ವಲ್ಪ ಪ್ರೀವಿಯಸ್ ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾರುವ ಅಳಿಲು ಆಗಿರ್ಬೋದು, ಹಂಗೂಲ್ ಆಗಿರ್ಬೋದು, ಇಂಥ ಕೆಲವೊಂದು ಪ್ರಾಣಿಗಳ ಬಗ್ಗೆ ಅಗೇನ್ ರಿಪೀಟ್ ಆಗಿ ಕ್ವಶನ್ ಕೇಳ್ತಾರೆ, ಯಾವ ಭಾಗದಲ್ಲಿ ಕಂಡುಬರ್ತಾವಂತ. ಯಾಕೆಂತ ಏನು ವಿಶೇಷತೆ ಇದೆ ಅಂದರೆ ಇವುಗಳ ಬಗ್ಗೆ ನಾವು ಕಾಳಜಿ ವಹಿಸಲೇಬೇಕಾಗಿದೆ. ಕಾಳಜಿ ವಹಿಸ್ತೇ ಹೋದರೆ ನಾವು ಈ ಪ್ರಾಣಿಗಳನ್ನು ಕಳ್ಕೊಳ್ಬೇಕಾಗುತ್ತೆ. ಅವು ಡೇಂಜರ್ ಸ್ಟೇಜ್ಗೆ ಶಿಫ್ಟ್ ಆಗ್ತಾ ಹೋಗ್ತಾವಂತ ಹೇಳ್ಬೋದು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕಂಡುಬರುವಂಥ ಮತ್ತೊಂದು ವಿಶೇಷವಾದಂತಹ ಜೀವಿ ಅಂದರೆ ಕೋಲಾರ್ ಲೀಫ್ ನೋಸ್ಡ್ ಬ್ಯಾಟ್ ಅಂತ ಒಂದು ಬಾವಲಿ. ಆ ಬಾವಲಿಗೆ ನಾವು ಲೀಫ್ ನೋಸ್ಡ್ ಬ್ಯಾಟ್ ಅಂತ ಹೇಳೋದು ಕೋಲಾರ ಜಿಲ್ಲೆಯಲ್ಲಿ ಕಂಡುಬರೋಂಥದ್ದು. ಸ್ಪೆಷಲಿ ಕೋಲಾರ ಜಿಲ್ಲೆಯ ಹನುಮನಹಳ್ಳಿ ಅನ್ನುವಂಥ ಪ್ಲೇಸಲ್ಲಿ ಕಂಡುಬರುತ್ತೆ. ಏನು ವಿಶೇಷತೆ ಅಂದರೆ ಇಂಡಿಯಾದಲ್ಲಿ ಇದೊಂದೇ ಪ್ಲೇಸಲ್ಲಿ ಈ ರೀತಿಯ ವಿಶೇಷವಾದಂಥ ಒಂದು ಪ್ರಭೇದದ ಬಾವಲಿಗಳು ಕಂಡುಬರೋದು. ನಾವೇನಾದರೂ ಈ ಬಾವಲಿಗಳನ್ನು ಕಳೆದುಕೊಂಡು ಬಿಟ್ಟರೆ ಅಥವಾ ಇವುಗಳ ಬಗ್ಗೆ ನಾವು ಕಾಳಜಿ ವಹಿಸದೆ ಹೋದರೆ ಇವು ನೆಕ್ಸ್ಟ್ ಏನಾಗ್ತವೆ, EW ಸ್ಟೇಜ್ಗೆ ಹೋಗ್ತವೆ. ಅಲ್ಲಿ ಕೂಡ ನಾವು ಕಾಳಜಿ ವಹಿಸದೆ ಹೋದರೆ ಸಂಪೂರ್ಣವಾಗಿಯೂ ನಿರ್ವಂಶಗೊಳ್ತಾವೆ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಸ್ಟೇಟ್ ಎಕ್ಸಾಮಲ್ಲಿ ಬಂದಾಗ ಸ್ಪೆಷಲಿ ಗ್ರೂಪ್ C ಅಲ್ಲಿ ಬಂದಾಗ ಎನ್ವೈರ್ಮೆಂಟ್ ಇಶ್ಯೂ ಬಂದಾಗ ಕರ್ನಾಟಕಕ್ಕೆ ರಿಲೇಟೆಡಾಗಿ ಬಹಳ ಫೋಕಸ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ನಿಮಗೆ ಕೋಲಾರ್ ಲೀಫ್ ನೋಸ್ಡ್ ಬ್ಯಾಟ್ ಬಗ್ಗೆ ಕೂಡ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಒನ್ ENಗೆ ಬರೋಣ. EN ಅಂದರೆ ಎಂಡೇಂಜರ್ಡ್ ಅಂತ, ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳು. CRಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. VUಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೇಂಜರ್ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಹೇಳ್ದಲ್ಲ, LCಯಿಂದ ಪ್ರತಿ ಮುಂದಿನ ಸ್ಟೇಜಿಗೆ ಹೋದಂತೆ ಅಪಾಯದ ಸ್ಥಿತಿಗೆ ತಲುಪ್ತಾವೆ ಪ್ರಾಣಿಗಳಂತ ಹೇಳ್ಬೋದು. ಓಕೆ, ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳು ಬಂದಾಗ ಒಂದೆರಡು ಪ್ರಾಣಿಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ.
ಫಸ್ಟ್ ಒನ್ ಲಯನ್ ಟೇಲ್ಡ್ ಮಕಾಕ್. ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ ಇದು ಕ್ವಶನ್. ಯಾವ ರೀತಿ ಕೇಳಿದ್ದಾರೆ ಅಂದರೆ ಲಯನ್ ಟೇಲ್ಡ್ ಮಕಾಕ್ ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಪಶ್ಚಿಮ ಘಟ್ಟಗಳ, ಹಿಮಾಲಯನ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ, ಈ ರೀತಿ ಕ್ವಶನ್ ಕೇಳಿದ್ದಾರೆ. ಇದು ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಜೀವಿ ಅಂತ ಗುರುತಿಸೋದು. ಓಕೆ, ಸ್ಪೆಷಲಿ ವೆಸ್ಟರ್ನ್ ಘಾಟ್ಸ್ ಏರಿಯಾವನ್ನು ಹೈಲೈಟ್ ಮಾಡಲಾಗಿದೆ. ಅಪ್ ಟು ಗುಜರಾತಿಂದ ಕೆಳಭಾಗದವರೆಗೂ ಹೈಲೈಟ್ ಮಾಡಿದ್ದಾರೆ. ಅದರಲ್ಲಿ ಡಾರ್ಕ್ ಗ್ರೀನಿಂದ ಹೈಲೈಟ್ ಮಾಡಿರುವಂಥ ಏರಿಯಾ ಏನು ಕಾಣಿಸ್ತಾ ಇದೆ ಅಲ್ವಾ, ಕರ್ನಾಟಕ ವೆಸ್ಟರ್ನ್ ಘಾಟ್ ಏರಿಯಾ ಆಗಿರ್ಬೋದು, ಕೇರಳ ವೆಸ್ಟರ್ನ್ ಘಾಟ್ ಏರಿಯಾ ಏನಿದೆ ಅಲ್ವಾ, ಆ ಏರಿಯಾದಲ್ಲಿ ಲಯನ್ ಟೇಲ್ಡ್ ಮಕಾಕನ್ನು ನಾವು ಬಹಳ ವಿಶೇಷವಾಗಿ ಕಾಣ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇವುಗಳನ್ನು ಆ ಪ್ರದೇಶದಲ್ಲಿ ಇವು ವಾಸವಾಗಿರೋದು ಕಂಡುಬರುತ್ತೆ. ಇವುಗಳ ಬಗ್ಗೆನೂ ಕೂಡ ಕಾಳಜಿ ವಹಿಸಲೇಬೇಕು. ಇಲ್ಲಾಂದರೆ ನೆಕ್ಸ್ಟು CR ಸ್ಟೇಜಿಗೆ ಹೋಗ್ತವೆ. CR ಅಲ್ಲಿ ನಾವು ಕಾಳಜಿ ವಹಿಸ್ತೀವಿ ಅಂದರೆ EWಗೆ ಹೋಗ್ತವೆ. EWಗೆ ಹೋದಾಗ ಲಯನ್ ಟೇಲ್ಡ್ ಮಕಾಕನ್ನು ನಾವು ವೆಸ್ಟರ್ನ್ ಘಾಟ್ಸಿಂದ ಎಲ್ಲೋ ಒಂದು ಕಡೆಗೆ ಜೂದಲ್ಲಿ ತಂದು ಅವುಗಳನ್ನು ರಕ್ಷಿಸಬೇಕಾಗುತ್ತೆ. ಅವುಗಳ ಬೆಳವಣಿಗೆಯನ್ನು ನಾವು ಮುಂದುವರಿಸಲಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಹಾಗಾಗಿ ಲಯನ್ ಟೇಲ್ಡ್ ಮಕಾಕ್ ಕೂಡ ಹೆಚ್ಚು ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದು. ಅದೇ ರೀತಿ ರೆಡ್ ಪಾಂಡಾ ಅನ್ನೋದು ಕೂಡ ಒಂದು ವಿಶೇಷವಾದಂಥ ಪ್ರಾಣಿ. ಸ್ಪೆಷಲಿ ಈ ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಬಂದಾಗ ಅರುಣಾಚಲ್ ಪ್ರದೇಶ ರಾಜ್ಯದಲ್ಲಿ ಹೆಚ್ಚು ವಿಶೇಷವಾಗಿ ಕಂಡುಬರುತ್ತೆ. ಕ್ಯಾಟ್ ಬಿಯರ್ ಅಂತ ಕೂಡ ಕರೀತಾರೆ, ಕರಡಿ ಬೆಕ್ಕು ಅಂತ ಹೇಳೋದು. ಇದು ಕೂಡ ಎಂಡೇಂಜರ್ಡ್ ಸ್ಟೇಜಲ್ಲೇ ಇರುವಂಥದ್ದಾಗಿದೆ. ಓಕೆ, ಇಲ್ಲೊಂದು ಮ್ಯಾಪ್ ಕಾಣಿಸ್ತಾ ಇದೆ. ಇದು ಪೂರ್ವ ಹಿಮಾಲಯ ಭಾಗದಲ್ಲಿ ರೆಡ್ ಪಾಂಡಾ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರೋದು. ಸುಮಾರು ಕಳೆದ 20 ವರ್ಷಗಳು ಬಂದಾಗ 1999ರಿಂದ 2015 ಮ್ಯಾಪ್ ನಿಮಗೆ ಕಾಣಿಸ್ತಾ ಇದೆ. ರೆಡ್ ಪಾಂಡಾ ಇರುವಂತಹ ಏರಿಯಾ ನೋಡ್ತಾ ಹೋದರೆ ಯಾವ ರೀತಿ ಚೇಂಜಸ್ ಆಗಿದೆ ಅನ್ನೋದು ನೀವಲ್ಲಿ ಸ್ಪಷ್ಟವಾಗಿ ಗಮನಿಸ್ಬೋದಾಗಿದೆ. 2015 ಮಾತ್ರ ಅಲ್ಲಿ ಆ ಮ್ಯಾಪ್ ನಿಮಗೆ ತೋರಿಸ್ತಾ ಇರೋದು. ನಾವೀಗ ಸದ್ಯ 2023ರಲ್ಲಿರೋದು. ಇನ್ನೂ ಅದು ಕ್ರಿಟಿಕಲ್ ಸ್ಟೇಜಿಗೆ ತಲುಪ್ತಾ ಇದೆ ಆ ಪ್ರಾಣಿ. ಹಾಗಾಗಿ ಈ ಪ್ರಾಣಿಯನ್ನು ರಕ್ಷಿಸೋದು ಬಹಳ ಅವಶ್ಯಕತೆ ಇದೆ. ಅವುಗಳನ್ನು ನಾವು ರಕ್ಷಿಸಿದ್ರೆ ಅದು VU ಸ್ಟೇಜಿಗೆ, NT ಸ್ಟೇಜಿಗೆ ತರಬೇಕು ನಾವು ಪ್ರಾಣಿಗಳನ್ನು. ನಾವೇನಾದರೂ ರಕ್ಷಣೆ ಮಾಡದೆ ಹೋದರೆ ಅವು CR ಸ್ಟೇಜಿಗೆ, ಅಲ್ಲಿಂದ EW ಸ್ಟೇಜ್ಗೆ ಹೋಗ್ತಾ ಹೋದರೆ ಅಂತಿಮವಾಗಿ ಈ ಪ್ರಾಣಿಗಳನ್ನು ಕೂಡ ನಾವು ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಮ್ಯಾಪಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. 1999ರಿಂದ 2015 ಅವಧಿಯಲ್ಲಿ ಬಂದಾಗ ಯಾವ ರೀತಿ ರೆಡ್ ಪಾಂಡಾ ಇರುವಂತಹ ಏರಿಯಾದಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಗಮನಿಸ್ಬೋದಾಗಿದೆ. ಇದಕ್ಕೆ ಏನು ಕಾರಣ ಅಂತ ನೋಡ್ತಾ ಹೋದರೆ ನಿಮಗೆ ಗೊತ್ತಿದೆ, ಮಾನವನ ಕಾರ್ಯಚಟುವಟಿಕೆಗಳೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಕೈಗಾರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇರೋದು. ಕೆಲವೊಂದು ಕಡೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದು ಕಡೆ ದೇಶಕ್ಕೆ ಬೇಕನ್ನಿಸುತ್ತೆ, ಆದರೆ ಎನ್ವೈರ್ಮೆಂಟ್ ವಿಚಾರ ಬಂದಾಗ ಅವು ಕೂಡ ಎನ್ವೈರ್ಮೆಂಟ್ ಇಶ್ಯೂಗಳನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಜಾಗತಿಕ ತಾಪಮಾನ ಇರ್ಬೋದು, ಗ್ರೀನ್ ಹೌಸ್ ಎಫೆಕ್ಟ್ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದಾಗಿ ಈ ರೀತಿಯ ವಾಸತಾಣಗಳಲ್ಲಿ ಕೂಡ ಬದಲಾವಣೆ ಆಗ್ತಾ ಇರೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಕಾಣ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಒನ್ VU ಬರೋಣ. VU ಅಂದರೆ ವನರೇಬಲ್ ಅಂತ ಹೇಳೋದು, ದುರ್ಬಲ ಪ್ರಭೇದಗಳಂತ ಹೇಳೋದು. ಕನ್ನಡದಲ್ಲಿ ಬೆಟರ್, ಇಂಗ್ಲೀಷ್ ವರ್ಡೇ ಬೆಟರ್, ಇದು ವನರೇಬಲ್ ಅಂತ ಹೇಳೋದು. ಓಕೆ, ಇದು ಕೂಡ ಅಷ್ಟೇ. ENಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಅಂತ ಹೇಳ್ಬೋದು. ಈ ಲಿಸ್ಟಲ್ಲಿ ಬರುವಂಥ ಪ್ರಾಣಿಗಳ ಸ್ಥಿತಿಗತಿ ಬೆಟರ್ ಅಂತ ಹೇಳ್ಬೋದು. ಆದರೆ NTಗೆ ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತ ಅಪಾಯ ಅಂತ ಗುರುತಿಸ್ಬೋದು. ಈ ಸ್ಟೇಜಲ್ಲಿ ನಾವು ಗುರುತಿಸುವಂಥ ವಿಶೇಷವಾದಂಥ ಪ್ರಾಣಿ ಅಂದರೆ ಈ ಅಸ್ಸಾಂ ರಾಜ್ಯದಲ್ಲಿ ಅಥವಾ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಏರಿಯಾದಲ್ಲಿ ಕಂಡುಬರುವಂಥ ರೈನೋಸರ್ಸ್ ಏನಿದ್ದಾವಲ್ವ, ಅವುಗಳನ್ನು ನಾವು ವೆನರೇಬಲ್ ಲಿಸ್ಟಲ್ಲಿ ಕಾಣ್ತೇವೆ. ಅವುಗಳನ್ನು ಕೂಡ ರಕ್ಷಿಸಲೇಬೇಕು. ಆ್ಯಕ್ಚುಲಿ CR, EN, VU ಇವು ಮೂರು ಕೂಡ ಥ್ರೆಟೆಂಡ್ ಗುಂಪಂತ ಮತ್ತು ವಿಶೇಷವಾಗಿ ಅವುಗಳನ್ನು ಗುರುತಿಸಲಾಗುತ್ತೆ. ಅವು ಅಪಾಯದಲ್ಲೇ ಇರುವಂತಹ ಜೀವಿಗಳಾಗಿದ್ದಾವೆ. ಅವುಗಳ ಬಗ್ಗೆ ನಾವು ಸ್ವಲ್ಪ ನಿಷ್ಕಾಳಜಿ ವಹಿಸಿದ್ರು ಕೂಡ ನೆಕ್ಸ್ಟ್ ಸ್ಟೇಜ್ಗೆ ಶಿಫ್ಟ್ ಆಗ್ತಾ ಹೋಗ್ತವೆ. ಥ್ರೆಟೆಂಡ್ ಗುಂಪನ್ನು ದಾಟ್ಕೊಂಡು ಏನಾದರೂ EWಗೆ ಹೋದರೆ ಅವುಗಳನ್ನು ರಕ್ಷಿಸೋದು ಬಹಳ ಚಾಲೆಂಜಬಲ್ ಆಗುತ್ತಂತ ಹೇಳ್ಬೋದು. ಫೈನಲಿ ಕೊನೆಯದಾಗಿ 2 ಇದ್ದಾವೆ, NT ನಿಯರ್ ಥ್ರೆಟೆಂಡ್ ಅಂತ, ನೆಕ್ಸ್ಟ್ LC ಇದೆ ಲೀಸ್ಟ್ ಕನ್ಸರ್ನ್ ಅಂತ. NT ಅಂದರೆ ಈ ಗುಂಪಲ್ಲಿ ಬರುವಂಥ ಪ್ರಾಣಿಗಳು ಥ್ರೆಟೆಂಡ್ಗೆ ನಿಯರ್ ಇದ್ದಾವಂತ ಅರ್ಥ. ಅವುಗಳ ಬಗ್ಗೆನೂ ಕಾಳಜಿ ವಹಿಸಲೇಬೇಕು, ಅವುಗಳನ್ನು ಕೂಡ ನಾವು ರಕ್ಷಿಸಲೇಬೇಕು. ಅದಕ್ಕೆ ಬೇಕಾದಂತಹ ನೈಸರ್ಗಿಕ ಸನ್ನಿವೇಶಗಳನ್ನು ನಾವು ಆ ಮೂಲ ವಾಸತಾಣದಲ್ಲೇ ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು. LC ಅಂದರೆ ಲೀಸ್ಟ್ ಕನ್ಸರ್ನ್. ಈ ಗುಂಪಲ್ಲಿ ಬರುವಂಥ ಪ್ರಾಣಿಗಳು ಅಥವಾ ಜೀವ ಪ್ರಭೇದಗಳ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸುವಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಕನಿಷ್ಠ ಕಾಳಜಿ ವಹಿಸಿದ್ರೂ ಸಾಕಾಗುತ್ತೆ. ಯಾಕಂದರೆ ಅವು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾವೆ, ಹೆಚ್ಚಿನ ಪ್ರದೇಶದಲ್ಲಿ ಅವು ಇರೋದು ಕಂಡುಬರುತ್ತೆ. ಈ ರೀತಿ LCಯಿಂದ EXವರೆಗೂ ಪ್ರತಿ ಗುಂಪಿನ ಬಗ್ಗೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ CR, EN ಮತ್ತು VU ಸ್ಟೇಜಲ್ಲಿ ಅಥವಾ ಆ ಗುಂಪಲ್ಲಿ ಬರುವಂಥ ಪ್ರಾಣಿಗಳ ಬಗ್ಗೆ, ಎಲ್ಲ ಪ್ರಾಣಿ ಪಕ್ಷಿಗಳು ಅಥವಾ ಸಸ್ಯಗಳ ಬಗ್ಗೆ ಅಂತಲ್ಲ, ಕೆಲವೊಂದು ಸ್ಪೆಷಲ್ ಆಗಿ ಕಂಡುಬರುವಂಥ ಪ್ರಾಣಿ ಪಕ್ಷಿ ಸಸ್ಯಗಳ ಬಗ್ಗೆ ನಿಮ್ಮಿಂದ ನಾಲೆಜ್ ನಿರೀಕ್ಷೆ ಮಾಡ್ತಾರಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಆಮ್ಲ ಮಳೆಗೆ ಮುಖ್ಯ ಕಾರಣ ಏನು ಅಂತ ಕ್ವಶನ್ ಕೇಳಿದ್ದಾರೆ. ನೀರಿನ ಮಾಲಿನ್ಯ, ವಾಯು ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಆ್ಯಸಿಡ್ ರೇನ್ಗೆ ಏನು ಕಾರಣ ಅಂತ ಹೇಳ್ತಾ ಇದ್ದಾರೆ. ಆ್ಯಸಿಡ್ ರೇನ್ಗೆ ಮೇಲ್ನೋಟಕ್ಕೆ ನೋಡಿದ್ರೆ ಮಳೆ ಅಂತಿರೋದ್ರಿಂದ ನೀವು ನೀರಿನ ಮಾಲಿನ್ಯ ಅಥವಾ ವಾಟರ್ ಪೊಲ್ಯೂಷನ್ ಅಂತ ಹೇಳೋ ಹಾಗಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಏರ್ ಪೊಲ್ಯೂಷನ್ ಅಂತ ಹೇಳ್ಬೋದು. ಏನಿದು ಆ್ಯಸಿಡ್ ರೇನು, ಏನಿದೆ ಕಾರಣ ಅಂತ ನೋಡ್ತಾ ಹೋದರೆ, ಮಳೆ ನೀರಿನಲ್ಲಿ ಆ್ಯಸಿಡ್ನ ಕಂಟೆಂಟ್ ಹೆಚ್ಚಾಗಿದ್ದರೆ
ಅದಕ್ಕೆ ನಾವೇನಂತ ಹೇಳ್ಬೋದು ಆ್ಯಸಿಡ್ ರೇನ್ ಅಂತ ಹೇಳ್ಬೋದು. ಆ್ಯಸಿಡ್ ಯಾವ ರೀತಿ ಮಳೆ ನೀರಿನ ಜೊತೆ ಸೇರುತ್ತೆ ಅಥವಾ ಮಳೆ ಜೊತೆ ಭೂಮಿಗೆ ಬಂದು ತಲುಪುತ್ತೆ ಅಂತ ನೋಡ್ತಾ ಹೋದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವಿವತ್ತು ಕೈಗಾರೀಕರಣ, ನಗರೀಕರಣ ಅಥವಾ ಅಭಿವೃದ್ಧಿ ಅನ್ನುವಂಥ ಬೇರೆ ಬೇರೆ ಕಾರಣಕ್ಕಾಗಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದ್ದೇವೆ, ವಾಹನಗಳನ್ನು ಬಳಕೆ ಮಾಡ್ತಾ ಇದ್ದೇವೆ. ಸುಮಾರು ಬೇರೆ ಬೇರೆ ಮಾನವನ ಕಾರ್ಯಚಟುವಟಿಕೆಯಿಂದಾಗಿ ನೈಟ್ರೋಜನ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಇರೋದು ಕಂಡುಬರುತ್ತೆ. ಈ ರೀತಿ ಬಿಡುಗಡೆ ಆಗುವಂಥ ನೈಟ್ರೋಜನ್, ಸಲ್ಫರ್ ಆಕ್ಸಿಜನ್ ಜೊತೆ ವರ್ತಿಸಿ ಅದು ನೈಟ್ರೋಜನ್ ಡೈಆಕ್ಸೈಡ್ ಆಗಿ ಸಲ್ಫರ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗೋದು ಕಂಡುಬರುತ್ತೆ. ಆಲ್ರೆಡಿ ನಿಮಗೆ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಲ್ಲಿ ಕಾರ್ಖಾನೆ ಇಮೇಜ್ ಕಾಣಿಸ್ತಾ ಇದೆ. ಆ ಕಾರ್ಖಾನೆಯಿಂದ ಹೊರಬರುವಂತಹ ಹೊಗೆಯನ್ನು ನೋಡಿದ್ರೆ ಅಲ್ಲಿ ನೈಟ್ರೋಜನ್ ಡೈಆಕ್ಸೈಡು ಮತ್ತು ಸಲ್ಫರ್ ಡೈಆಕ್ಸೈಡ್ ಇರೋದು ಕಂಡುಬರ್ತಾ ಇದೆ. ಈ ರೀತಿ ಬಂದಿರುವಂಥ ನೈಟ್ರೋಜನ್ ಡೈಆಕ್ಸೈಡು ಮತ್ತು ಸಲ್ಫರ್ ಡೈಆಕ್ಸೈಡ್ಗಳೇನಾಗ್ತಾವಂದರೆ ಮಳೆ ಬರುವಾಗ ಮಳೆ ನೀರಿನೊಂದಿಗೆ ವರ್ತಿಸಿ ಅಥವಾ ಮಳೆ ನೀರಿನಲ್ಲಿ ಕರಗಿ ಅವು ನೈಟ್ರಿಕ್ ಆ್ಯಸಿಡ್ ಮತ್ತು ಸಲ್ಫರಿಕ್ ಆ್ಯಸಿಡ್ಗಳಾಗಿ ಕನ್ವರ್ಟ್ ಆಗ್ತವೆ. ಕೇವಲ ಕನ್ವರ್ಟ್ ಆಗೋದು ಅಷ್ಟೇ ಅಲ್ಲ, ಕನ್ವರ್ಟ್ ಆಗಿರುವಂಥ ಏನು ನೈಟ್ರೋಜನ್ ಡೈಆಕ್ಸೈಡು ನೈಟ್ರಿಕ್ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡು ಸಲ್ಫರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ಕನ್ವರ್ಟ್ ಆಗಿರುವಂಥ ಆ್ಯಸಿಡು ಮಳೆ ಹನಿಯ ಜೊತೆ ಅಥವಾ ಮಳೆ ನೀರಿನೊಂದಿಗೆ ಪುನಃ ಭೂಮಿಗೆ ಬಂದು ತಲುಪುತ್ತೆ. ಇದಕ್ಕೆ ನಾವು ಆ್ಯಸಿಡ್ ರೇನ್ ಅಂತ ಹೇಳೋದು. ಅತ್ಯಂತ ವಿಷಕಾರಿ ಮಳೆ ಅಂತ ಇದನ್ನು ನಾವು ಗುರುತಿಸ್ಬೋದು. ಯಾಕಂದರೆ ಆ್ಯಸಿಡ್ ರೇನ್ ಇಡೀ ಜೀವ ಸಂಕುಲದ ಮೇಲೆ ಎಫೆಕ್ಟ್ ಬೀರುತ್ತೆ. ಕೇವಲ ಜೀವ ಸಂಕುಲ ಅಲ್ಲ, ನಿರ್ಜೀವ ವಸ್ತುಗಳ ಮೇಲೆ ಕೂಡ ಇದು ಎಫೆಕ್ಟ್ ಬೀರ್ತಾ ಹೋಗುತ್ತೆ. ಸ್ಪೆಷಲಿ ಆ್ಯಸಿಡ್ ರೇನು ಏನಾದರೂ ಜಲಮೂಲಗಳಿಗೆ ಸೇರ್ಪಡೆ ಆದರೆ ಜಲಚರ ಜೀವಿಗಳೆಲ್ಲವೂ ಕೂಡ ನಾಶ ಹೊಂತಾವಂತ ಹೇಳ್ಬೋದು. ಅಂದರೆ ನದಿಗಳು, ಸಮುದ್ರ, ಸಾಗರದಲ್ಲಿರುವಂಥ ಜಲಚರ ಜೀವಿಗಳೆಲ್ಲ ಕೂಡ ಸತ್ತೋಗ್ತಾವಂತ ಹೇಳ್ಬೋದು. ಸಸ್ಯಗಳ ಮೇಲೆ ಈ ಮಳೆ ಏನಾದರೂ ಆದರೆ ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಸಸ್ಯಗಳೇನಾಗ್ತವೆ, ಬರ್ತಾ ಅವು ಒಣಗಿ ಹೋಗುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಅಷ್ಟೇ ಅಲ್ಲ, ಫೋಟೋಸಿಂಥಸಿಸ್ ಪ್ರೋಸೆಸ್ನ ವೇಗ ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಕೂಡ ಹೇಳ್ಬೋದು. ಮನುಷ್ಯನ ಮೇಲೆ ಕೂಡ ಇದು ಎಫೆಕ್ಟ್ ಬೀರುತ್ತೆ. ಮನುಷ್ಯನಿಗೆ ಅನೇಕ ರೀತಿ ಕಾಯಿಲೆಗಳನ್ನು ಇದು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಫೈನಲಿ ಆ್ಯಸಿಡ್ ರೇನ್ ಒಂದು ರೀತಿ ಜೀವ ಸಂಕುಲದ ವಿನಾಶಕ್ಕೆ ಕಾರಣವಾಗುವಂಥ ಒಂದು ಅತ್ಯಂತ ಅಪಾಯಕಾರಿ ಮಳೆ ಅಂತ ಇದನ್ನು ಗುರುತಿಸಲಾಗುತ್ತೆ. ಓಕೆ, ಅಷ್ಟೇ ಅಲ್ಲ, ಕಟ್ಟಡಗಳ ಮೇಲೆ ಕೂಡ ಇದರ ಎಫೆಕ್ಟನ್ನು ಕಾಣ್ಬೋದು. ಸ್ಪೆಷಲಿ ಅಮೃತ ಶಿಲೆಗಳಿಂದ ಕಟ್ಟಿರುವಂಥ ಕಟ್ಟಡಗಳ ಸೌಂದರ್ಯವು ಕೂಡ ಆ್ಯಸಿಡ್ ರೇನಿಂದ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಆ್ಯಸಿಡ್ ರೇನ್ ಬೀಳೋದ್ರಿಂದ ಆ ಸೌಂದರ್ಯ ಕ್ಷೀಣಿಸ್ತಾ ಹೋಗುತ್ತೆ. ನೀವು ತಾಜ್ ಮಹಲ್ನ ಇಮೇಜ್ ನೋಡ್ತಾ ಇರ್ಬೋದು, 2 ಪಾರ್ಟ್ ಇದೆ. ಒಂದು ರಿಯಲ್ ಆಗಿ ಬಂದಾಗ ಅದರ ಸೌಂದರ್ಯ ಯಾವ ರೀತಿ ಇತ್ತು, ಇತ್ತೀಚಿನ ದಿನದಲ್ಲಿ ಆ್ಯಸಿಡ್ ರೇನಿಂದ ಅದರ ಸೌಂದರ್ಯ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅನ್ನುವಂಥ ಸುದ್ದಿ ಸಾಕಷ್ಟು ಬಾರಿ ನ್ಯೂಸ್ ಚಾನಲ್ ಆಗಿರ್ಬೋದು, ನ್ಯೂಸ್ ಪೇಪರಲ್ಲಿ ಬಂದಿರೋದನ್ನು ಸಹ ನಾವು ಕಾಣ್ತೇವೆ. ಹಾಗಾಗಿ ಇದಕ್ಕೆ ಮಾರ್ಬಲ್ ಕ್ಯಾನ್ಸರ್ ಅಂತ ಕೂಡ ಕರೀತಾರೆ. ಅಂದರೆ ಇದರಿಂದ ಮಾರ್ಬಲ್ಗಳ ಸೌಂದರ್ಯ ಕೂಡ ಕ್ಷೀಣಿಸ್ತಾ ಹೋಗುತ್ತೆ, ಮಾರ್ಬಲ್ಗಳು ತಮ್ಮ ಸೌಂದರ್ಯವನ್ನು ಕಳೆದುಕೊಳ್ತವೆ. ಹಾಗಾಗಿ ಇದಕ್ಕೆ ಮಾರ್ಬಲ್ ಕ್ಯಾನ್ಸರ್ ಅಂತ ಕೂಡ ಕರೆಯಲಾಗುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಲೇಕ್ ಕಿಲ್ಲರ್ ಅಂತ ಕೂಡ ಕರೀತಾರೆ. ಯಾಕೆ ಲೇಕ್ ಕಿಲ್ಲರ್ ಕರೀತಾರೆ ಅಂದರೆ ಆ್ಯಸಿಡ್ ರೇನ್ ಏನಾದರೂ ಜಲಮೂಲಗಳಿಗೆ ಸೇರ್ಪಡೆ ಆದರೆ, ಆ ನೀರು ಏನಾದರೂ ನದಿಗಳು, ಸರೋವರ, ಸಮುದ್ರಗಳಾಗಿರ್ಬೋದು, ಹಳ್ಳ ಕೊಳ್ಳಗಳಿಗೆ ಸೇರ್ಪಡೆ ಆದರೆ ಅಲ್ಲಿರುವಂತಹ ಜೀವ ಸಂಕುಲಗಳು ಕೂಡ ಸತ್ತೋಗ್ಬಿಡ್ತವೆ. ಹಾಗಾಗಿ ಇದಕ್ಕೆ ಲೇಕ್ ಕಿಲ್ಲರ್ ಅಂತ ಕೂಡ ಕರಿಬೋದು. ಅದಕ್ಕೆ ಸಂಬಂಧಪಟ್ಟ ಇಮೇಜ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದಾಗಿದೆ. ಅಷ್ಟೇ ಅಲ್ಲ, ಇದಕ್ಕೆ ರಿಲೇಟೆಡ್ ಆಗಿ ಒಂದು ಪ್ಲೇಸ್ ಬಹಳ ಇಂಪಾರ್ಟೆಂಟ್ ಆಗಿದೆ ಇಡೀ ಜಗತ್ತಿನಲ್ಲಿ ಬಂದಾಗ. ಅದಕ್ಕೆ ಬ್ಲ್ಯಾಕ್ ಟ್ರಯಾಂಗಲ್ ಅಂತಲೇ ಕರಿತೇವೆ. ಸ್ಪೆಷಲಿ ಯುರೋಪಿಯನ್ ಕಾಂಟಿನೆಂಟಲ್ಲಿ ಬಂದಾಗ ನೀವು ಆ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಜರ್ಮನಿ, ಪೋಲ್ಯಾಂಡ್, ಜಕ್ ಗಣರಾಜ್ಯ ಈ 3 ರಾಷ್ಟ್ರಗಳ ಗಡಿ ಭಾಗದಲ್ಲಿ ಇರುವಂತಹ ಏರಿಯಾ ಆ್ಯಸಿಡ್ ರೇನಿಂದ ಅತಿ ಹೆಚ್ಚು ಪರಿಣಾಮಕ್ಕೆ ಒಳಪಟ್ಟಿರೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಏರಿಯಾ ಏನೆಲ್ಲ ಹೈಲೈಟ್ ಮಾಡಿರುವಂಥ ಏರಿಯಾನ ಕಾಣಿಸ್ತಾ ಇದೆ ಅಲ್ವಾ, ಅದಕ್ಕೆ ಬ್ಲ್ಯಾಕ್ ಟ್ರಯಾಂಗಲ್ ಅಂತಲೇ ಕರೀತಾರೆ. ಅತಿ ಹೆಚ್ಚು ದುಷ್ಪರಿಣಾಮ ಅಥವಾ ಈ ಆ್ಯಸಿಡ್ ರೇನ್ನ ಎಫೆಕ್ಟ್ಗೆ ಒಳಗಾಗಿರುವಂಥ ಏರಿಯಾ ಅಂತ ಅದನ್ನು ಗುರುತಿಸಲಾಗುತ್ತೆ. ಹಾಗಾಗಿ ಎನ್ವೈರ್ಮೆಂಟ್ ಸೈನ್ಸ್ ಅಂತ ಬಂದಾಗ ಆ್ಯಸಿಡ್ ರೇನ್ಗೆ ರಿಲೇಟೆಡ್ ಆಗಿ ಕೂಡ ಕ್ವಶನ್ಸ್ಗಳು ಮೇಲಿನ ಮೇಲೆ ರಿಪೀಟ್ ಆಗಿರೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಒಂದು ಕ್ವಶನ್, ಭತ್ತದ ಗದ್ದೆಯ ಮೂಲದಿಂದಾಗುವ ಮುಖ್ಯ ಮಾಲಿನ್ಯಕಾರಕ ಯಾವುದಂತ ಕೇಳಿದ್ದಾರೆ. CO ಇದೆ, CO2 ಇದೆ, CH4 ಇದೆ, HNO3 ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಭತ್ತದ ಗದ್ದೆ ಒಂದು ರೀತಿ ನೀರು ನಿಂತಿರುವಂತಹ ಏರಿಯಾ ಇರುತ್ತೆ. ಈ ಕೊಪ್ಪಳ ಮತ್ತು ರಾಯಚೂರು ಆಗಿರ್ಬೋದು, ಸುಮಾರು ಕರ್ನಾಟಕದ ಬಹುತೇಕ ಭಾಗದಲ್ಲಿ ನಾವು ಭತ್ತ ಬೆಳೆಯೋದನ್ನು ನೋಡ್ತೇವೆ. ಭತ್ತದ ಗದ್ದೆ ಅಂದರೆ ನೀರು ನಿಂತಿರಬೇಕದು. ಬಹುತೇಕ ನೀರು ನಿಲ್ಲಿಸಿ ಭತ್ತವನ್ನು ಬೆಳೆಯಲಾಗುತ್ತೆ. ಮಳೆ ಆಶ್ರಿತ ಭತ್ತವನ್ನು ಹೊರತುಪಡಿಸಿದರೆ ಬಹುತೇಕ ನೀರಾವರಿ ಏರಿಯಾದಲ್ಲಂತೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಳಕೆ ಮಾಡಿಕೊಂಡು, ನೀರನ್ನು ನಿಲ್ಲಿಸಿಕೊಂಡು ಭತ್ತವನ್ನು ಬೆಳೆಯಲಾಗುತ್ತೆ. ಓಕೆ, ಇಂತಹ ಭತ್ತದ ಗದ್ದೆ ಒಂದು ರೀತಿಯಲ್ಲಿ ವೆಟ್ಲ್ಯಾಂಡ್ಗೆ ಕ್ರಿಯೇಟ್ ಆಗಿರುತ್ತೆ ಇದು. ಹಾಗಾಗಿ ಎಲ್ಲಿ ಜೋಗು ಪ್ರದೇಶ ಕ್ರಿಯೇಟ್ ಆಗುತ್ತೋ, ಜೋಗು ಪ್ರದೇಶದ ವಾತಾವರಣ ಅಥವಾ ಸನ್ನಿವೇಶ ಕ್ರಿಯೇಟ್ ಆಗುತ್ತೋ ಅಲ್ಲಿ ನಾವು ಮಿಥೇನ್ ಬಿಡುಗಡೆ ಆಗೋದನ್ನು ಕಾಣ್ತೇವೆ. ಹಾಗಾಗಿ ಭತ್ತದ ಗದ್ದೆಯ ಮೂಲದಿಂದಾಗುವ ಮುಖ್ಯ ಮಾಲಿನ್ಯಕಾರಕ ಯಾವುದು ಅಂತ ಕೇಳಿದ್ರೆ ನಾವು ಮಿಥೇನ್ ಅಂತ ಹೇಳ್ಬೋದು. ಮಿಥೇನ್ನ ಅಣುಸೂತ್ರ CH4 ಇರೋದು. ಕೇವಲ ಭತ್ತದ ಗದ್ದೆ ಅಷ್ಟೇ ಅಲ್ಲ, ಈವನ್ ವೆಟ್ಲ್ಯಾಂಡ್ಗಳಿಂದಲೂ ಕೂಡ ನಾವು ಮಿಥೇನ್ ಬಿಡುಗಡೆ ಆಗೋದನ್ನು ಸಹ ನಾವು ಕಾಣ್ತೇವೆ. ಯಾಕೆ ಇದು ಮಾಲಿನ್ಯಕಾರಕ ಅನ್ನೋದು ನಿಮಗೆ ಗೊತ್ತಾಗಬೇಕು. ಆ ಆ್ಯಂಗಲಲ್ಲಿ ಕೂಡ ಕ್ವಶನ್ ಕೇಳ್ಬೋದು ನಿಮಗೆ.
ಭತ್ತದ ಗದ್ದೆಯಿಂದ ಉತ್ಪಾದನೆ ಆಗುವಂಥ ಅಥವಾ ಬಿಡುಗಡೆ ಆಗುವಂಥ ಒಂದು ಮಾಲಿನ್ಯಕಾರಕ ಮಿಥೇನ್ ಅಂತ ಗೊತ್ತಾಗಿದೆ. ಆದರೆ ಮಿಥೇನ್ಗೆ ಯಾಕೆ ಅಷ್ಟೊಂದು ನಾವು ಮಾಲಿನ್ಯಕಾರಕ ಅಂತ ಗುರುತಿಸೋದು, ಯಾಕೆ ಅದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಷ್ಟೊಂದು ಇಂಪಾರ್ಟೆಂಟಾಗಿ ಕೇಳ್ತಾ ಇದ್ದಾರೆ ಅಂತ ನೋಡ್ತಾ ಹೋದರೆ, ಮಿಥೇನನ್ನು ಗ್ರೀನ್ ಹೌಸ್ ಗ್ಯಾಸಸ್ಸಲ್ಲಿ ಗುರುತಿಸಲಾಗುತ್ತೆ. ನೀವು ಇಮೇಜ್ ನೋಡ್ತಾ ಇದ್ದೀರಿ, ಭತ್ತದ ಗದ್ದೆ, ನೀರನ್ನು ನಿಲ್ಲಿಸಿದ್ದಾರೆ, ಒಂದು ರೀತಿ ಅದು ಜೌಗು ಪ್ರದೇಶದಂಗೆ ಕ್ರಿಯೇಟ್ ಆಗಿರುತ್ತೆ ಆ ಪ್ರದೇಶ, ಅಲ್ಲಿಂದ ಮಿಥೇನ್ ಬಿಡುಗಡೆಯಾಗಿ ವಾತಾವರಣಕ್ಕೆ ಸೇರ್ಪಡೆ ಆಗ್ತಾ ಹೋಗುತ್ತೆ. ಈ ರೀತಿ ಸೇರ್ಪಡೆ ಆಗುವಂತಹ ಈ ಮಿಥೇನು ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾರಣ ಆಗ್ತಾ ಇದೆ. ಇದನ್ನು ಗ್ರೀನ್ ಹೌಸ್ ಗ್ಯಾಸಸ್ಸಲ್ಲಿ ಗುರುತಿಸಲಾಗುತ್ತೆ. ಗ್ರೀನ್ ಹೌಸ್ ಗ್ಯಾಸಸ್ಸಲ್ಲಿ ಬಂದಾಗ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದನ್ನು ನಿಮಗೆ ಇಮೇಜ್ ರೂಪದಲ್ಲಿ ತೋರಿಸ್ತಾ ಇದ್ದಾರೆ. ಮಿಥೇನ್ ಇದೆ, ನೈಟ್ರಿಕ್ ಆಕ್ಸೈಡ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಓಝೋನ್ ಅನಿಲ ಆಗಿರ್ಬೋದು, CFC ಆಗಿರ್ಬೋದು, ಹೀಗೆ ಸುಮಾರು ಅನಿಲಗಳನ್ನು ಗ್ಯಾಸಸ್ಗಳನ್ನು ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಗುರುತಿಸ್ತೇವೆ. ಅದರಲ್ಲಿ ಮಿಥೇನ್ ಕೂಡ ಒಂದಾಗಿದೆ. ಹಾಗಾಗಿ ಇದು ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟು, ಮಾಲಿನ್ಯಕಾರಕ ಅಂತ ಇದನ್ನು ಗುರುತಿಸಲಾಗುತ್ತೆ. ಇನ್ನು ಕೆಲ ಸ್ಪರ್ಧಾರ್ಥಿಗಳಿಗೆ ಗ್ರೀನ್ ಹೌಸ್ ಅಂದರೆ ಏನು ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು ಅನ್ನೋದು ಕೂಡ ಸ್ವಲ್ಪ ಡೌಟ್ ಇರುತ್ತೆ. ಅದನ್ನು ಕೂಡ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಗ್ರೀನ್ ಹೌಸ್ ಎಫೆಕ್ಟನ್ನು ಒಂದು ಇಮೇಜ್ ಮೂಲಕ ಕ್ಲಿಯರ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಈ ಜಾಸ್ತಿ ಉಷ್ಣಾಂಶ ಕಡಿಮೆ ಇರುವಂಥ ಏರಿಯಾ ಏನಿರುತ್ತಲ್ವ, ಜಾಸ್ತಿ ಶೀತ ಇರುವಂಥ ಪ್ರದೇಶ ಏನಿರುತ್ತಲ್ವ, ಅಂಥ ಪ್ರದೇಶದಲ್ಲಿ ನಾವು ಬದುಕಬೇಕಾದ್ರೆ ನಮಗೆ ಆಹಾರ ಬೇಕು. ಆಹಾರವನ್ನು ಬೆಳೀಲಿಕ್ಕೆ ಬೇಕಾದಂಥ ನೈಸರ್ಗಿಕ ಸನ್ನಿವೇಶ ಆ ಪ್ರದೇಶದಲ್ಲಿ ನಮಗೆ ಕಂಡುಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಅಂಟಾರ್ಟಿಕ್ ಕಾಂಟಿನೆಂಟ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಎಲ್ಲಿ ಜಾಸ್ತಿ ಶೀತ ಪ್ರದೇಶ ಆಗಿರುತ್ತೋ ಆ ಪ್ರದೇಶದಲ್ಲಿ ನಾವು ತರಕಾರಿ ಆಗಿರ್ಬೋದು, ಹಣ್ಣುಗಳನ್ನು ಬೆಳೆಯೋದು ಬಹಳ ಕಷ್ಟ ಇರುತ್ತೆ. ಅಲ್ಲಿ ಬೆಳೆಯೋದೇ ಇಲ್ಲ, ಯಾಕಂದರೆ ಉಷ್ಣತೆಯ ಪ್ರಮಾಣ ಬಹಳ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ. ಆದರೆ ಆ ಪ್ರದೇಶದಲ್ಲಿ ನಾವು ವಾಸ ಮಾಡಬೇಕು, ನಾವು ಅಲ್ಲಿ ಜೀವನ ಸಾಗಿಸಬೇಕಾದ್ರೆ ನಮಗೆ ಬೇಕಾದಂಥ ತರಕಾರಿ ಮತ್ತು ಹಣ್ಣುಗಳನ್ನು ನಾವು ಬೆಳ್ಕೊಳ್ಳೇಬೇಕಾಗುತ್ತೆ. ಅದಕ್ಕಾಗಿ ಇಂಥ ಗ್ರೀನ್ ಹೌಸ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಗ್ರೀನ್ ಹೌಸ್ ನಿರ್ಮಾಣ ಮಾಡಿ ಆ ಹೌಸ್ ಒಳಗಡೆ ನಮಗೆ ಬೇಕಾದಂಥ ತರಕಾರಿ, ಹೂವು, ಹಣ್ಣುಗಳನ್ನು ನಾವು ಬೆಳ್ಕೋಬೋದಾಗಿದೆ. ಓಕೆ, ಏನು ವಿಶೇಷತೆ ಹೊರಗಡೆ ಬೆಳೆಯೋದಕ್ಕೂ ಮತ್ತು ಈ ಹೌಸ್ನ ಒಳಗಡೆ ಬೆಳೆಯೋದಕ್ಕೂ ಏನು ವ್ಯತ್ಯಾಸ ಅಂತ ನೋಡ್ತಾ ಹೋದರೆ, ಹೌಸ್ಗೆ ಅಳವಡಿಸಿರುವಂಥ ಸೀಟ್ಗಳಲ್ಲಿ ವಿಶೇಷತೆ ಇರುತ್ತೆ. ಏನಂದರೆ ಇಲ್ಲಿ ಸೂರ್ಯನ ಕಿರಣಗಳು ಯಾವ ರೀತಿ ನಾವು ನಮ್ಮ ದೇಶದಲ್ಲಿ ಸ್ಪೆಷಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏರಿಯಾದಲ್ಲಿ ಏನು ಉಷ್ಣತೆ ಕಾಣ್ತೇವಲ್ವ, ಅಷ್ಟೊಂದು ಉಷ್ಣತೆ ಇರೋದಿಲ್ಲ. ಸೂರ್ಯನ ನೇರ ಕಿರಣಗಳು ಈ ಪ್ರದೇಶದ ಮೇಲೆ ನೇರವಾಗಿ ಬೀಳ್ತಾ ಇರೋದಿಲ್ಲ, ಓರೆಯಾಗಿ ಬೀಳ್ತಾವೆ. ಕೆಲವೊಂದು ಟೈಮ್ ಜಸ್ಟ್ ಬೆಳಕು ಮಾತ್ರ ಇರುತ್ತೆ. ಈ ರೀತಿ ಬಂದಂಥ ಸೂರ್ಯನ ಕಿರಣಗಳು ಕಡಿಮೆ ಬಿಸಿಲಿನ ತೀವ್ರತೆ ಇರುವಂಥ ಕಿರಣಗಳನ್ನು ಏನು ಮಾಡುತ್ತೆ, ಈ ಹೌಸ್ಗೆ ಬಳಕೆ ಮಾಡಿಕೊಂಡಿರುವಂಥ ಸೀಟ್ಗಳು ಒಳಗಡೆ ಹೋಗಲಿಕ್ಕೆ ಇದು ಟ್ರಾನ್ಸ್ಪರೆನ್ಸಿ ಆಗಿ ಇದು ವರ್ಕ್ ಮಾಡುತ್ತೆ. ಅಂದರೆ ಸೂರ್ಯನ ಕಿರಣಗಳನ್ನೆಲ್ಲ ಒಳಗಡೆ ಬಿಡುತ್ತೆ, ಸೂರ್ಯನ ಬೆಳಕನ್ನು ಕೂಡ ಇದು ಒಳಗಡೆ ಬಿಡುತ್ತೆ. ಒಳಗಡೆ ಹೋಗಿರುವಂಥ ಸೂರ್ಯನ ಕಿರಣಗಳೇನು ಮಾಡ್ತಾವೆ ಅಂದರೆ ಒಳಗಡೆ ಒಂದು ಟೆಂಪ್ರೇಚರ್ ಕ್ರಿಯೇಟ್ ಮಾಡ್ತವೆ. ಅಂದರೆ ಅದು ಸಂಪೂರ್ಣವಾಗಿ ಕ್ಲೋಸ್ ಆಗಿರೋದ್ರಿಂದ, ಡೋರ್ ಕೂಡ ಕ್ಲೋಸ್ ಮಾಡಿರೋದ್ರಿಂದ ಆ ಹೌಸ್ನ ಒಳಗಡೆ ಇರುವಂಥ ಉಷ್ಣತೆ ಹೊರಗಡೆ ಪ್ರದೇಶಕ್ಕಿಂತ ಹೆಚ್ಚಾಗಿರುತ್ತೆ. ನಿಮಗೆ ಗೊತ್ತು, ಸಸ್ಯಗಳಾಗಿರ್ಬೋದು, ಪ್ರಾಣಿಗಳು ನಾವು ಇರಬೇಕು, ಬೆಳಿಬೇಕಾದ್ರೆ ನಮಗೆ ಉಷ್ಣತೆ ಕೂಡ ಬೇಕು, ನಮಗೆ ಸೂಟೇಬಲ್ ಆಗುವಂಥ ಒಂದು ಉಷ್ಣತೆ ಕೂಡ ಬೇಕು. ಹಾಗಾಗಿ ಇಲ್ಲಿ ಸಸ್ಯಗಳ ಬೆಳವಣಿಗೆಗೆ ಬೇಕಾಗುವಂಥ ಒಂದು ಉಷ್ಣತೆ ಕ್ರಿಯೇಟ್ ಆಗುತ್ತೆ, ಒಂದು ಹೀಟ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಅಲ್ಲಿ ಸಸ್ಯಗಳು ಮಾಮೂಲಿ ಪ್ರದೇಶದಲ್ಲಿ ಬೆಳೆದಂಗೆ ನಾವು ಬೆಳೀಬೋದು. ಆದರೆ ಹೊರಗಡೆ ಆ ಉಷ್ಣತೆಗೂ ಮತ್ತು ಆ ಹೌಸ್ನ ಒಳಗಡೆ ಇರುವಂಥ ಉಷ್ಣತೆ ಕಂಪೇರ್ ಮಾಡಿದಾಗ ಆ ಹೌಸ್ನ ಒಳಗಡೆ ಇರುವಂಥ ಉಷ್ಣತೆ ಏನಾಗಿರುತ್ತೆ, ಹೊರಗಡೆ ಪ್ರದೇಶದ ಉಷ್ಣತೆಗಿಂತ ಹೆಚ್ಚಾಗಿರುತ್ತೆ. ಮತ್ತು ಆ ಹೌಸ್ನ ವಿಶೇಷತೆ ಏನಂದರೆ ಒಳಗಡೆ ಇರುವಂಥ ಉಷ್ಣತೆಯನ್ನು ಹೊರಗಡೆ ಅದು ಬಿಟ್ಕೊಡೋದಿಲ್ಲ. ಹೊರಗಡೆ ಇರುವಂಥ ಉಷ್ಣತೆಯನ್ನು ಸೂರ್ಯನ ಕಿರಣಗಳನ್ನೆಲ್ಲ ಒಳಗಡೆ ತೊಗೊಂಡೋಗುತ್ತೆ, ಒಳಗಡೆ ಬಿಡುತ್ತೆ. ಒಳಗಡೆ ಕ್ರಿಯೇಟ್ ಆಗಿರುವಂಥ ಏನು ಉಷ್ಣತೆ ಇದೆಯಲ್ವ, ಅದನ್ನು ಹೊರಗಡೆ ಅದು ಬಿಟ್ಕೊಡೋದಿಲ್ಲ. ಅದೊಂದು ರೀತಿ ಅಪಾರದರ್ಶಕ ಅಂತ ಹೇಳ್ಬೋದು. ಹಾಗಾಗಿ ಹೌಸ್ನ ಒಳಗಡೆ ಉಷ್ಣತೆ ಹೊರಗಡೆ ಪ್ರದೇಶಕ್ಕಿಂತ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಗ್ರೀನ್ ಹೌಸ್ನಲ್ಲಿ ಉಷ್ಣತೆಯ ಪ್ರಮಾಣ ಹೆಚ್ಚಾಗಿರುತ್ತೋ ಸೇಮ್ ಅದೇ ರೀತಿ ಭೂಮಿ ಮೇಲೆ ಕೂಡ ಏನಾಗ್ತಾ ಇದೆ, ಉಷ್ಣತೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ. ಆದರೆ ಇಲ್ಲಿ ನಾವು ಹೌಸ್ ನೋಡ್ತಾ ಇದ್ದೇವೆ, ಅಲ್ಲಿ ನಾನು ಸೀಟ್ಗಳ ವಿಶೇಷತೆ ಇದೆ, ಸೂರ್ಯನ ಕಿರಣಗಳನ್ನು ಒಳಗಡೆ ಬಿಡುತ್ತೆ, ಅಲ್ಲಿ ಕ್ರಿಯೇಟ್ ಆಗಿರುವಂಥ ಹೀಟನ್ನು ಹೊರಗಡೆ ಬಿಡೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ವಾ. ಆ ರೀತಿ ಭೂಮಿ ಮೇಲೇನೂ ಕೂಡ ಯಾವುದೇ ರೀತಿಯ ಹೌಸ್ಗಳು ಇಲ್ಲ. ಆದರೆ ಇಲ್ಲಿ ಕೆಲವೊಂದು ಗ್ಯಾಸ್ಗಳೇನು ಮಾಡ್ತಾ ಇದ್ದಾವಂದರೆ, ಈ ಹೌಸ್ನಲ್ಲಿರುವಂಥ ಟ್ರಾನ್ಸ್ಪರೆಂಟ್ ಸೀಟ್ಗಳೇನಿದ್ದಾವಲ್ವ, ಆ ಸೀಟ್ಗಳನ್ನು ನಿರ್ವಹಿಸುವ ಕಾರ್ಯವನ್ನು ಇಲ್ಲಿ ಕೆಲವೊಂದು ಗ್ಯಾಸ್ಗಳನ್ನು ನಿರ್ವಹಿಸ್ತಾ ಇದ್ದಾವೆ. ನಿಮ್ಗೆ ಇಮೇಜ್ ಕಾಣಿಸ್ತಾ ಇದೆ, ಸೂರ್ಯನ ಕಿರಣಗಳು ಭೂಮಿಗೆ ಬರ್ತಾ ಇದ್ದಾವೆ, ಭೂಮಿ ಕಾಯ್ತಾ ಇದೆ. ಭೂಮಿಯ ಮೇಲ್ಭಾಗದಲ್ಲಿ ಬಂದಾಗ ಇಲ್ಲಿರುವಂಥ ಉಷ್ಣತೆ ಮತ್ತೆ ರಿಟರ್ನ್ ವಾಪಸ್ ಹೋಗಬೇಕು, ವಾಪಸ್ ಹೋಗ್ತಾ ಇದೆ. ಆದರೆ ಕೆಲವೊಂದು ಗ್ಯಾಸ್ಗಳು ಆ ಉಷ್ಣತೆಯನ್ನು ಹೊರಗಡೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ಇಲ್ಲೇ ಉಳಿಸ್ಕೊಳ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಕೂಡ ಉಷ್ಣತೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಇದಕ್ಕೆ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳೋದು.
ಯಾವ ರೀತಿ ನಾವು ಗ್ರೀನ್ ಹೌಸಲ್ಲಿ ಉಷ್ಣತೆಯನ್ನು ಹಿಡಿದಿಟ್ಕೊಂಡಿರ್ತೇವೋ ಅದೇ ರೀತಿ ಇಲ್ಲಿ ಕೂಡ ಉಷ್ಣತೆ ಇಲ್ಲೇ ಉಳ್ಕೊಳ್ತಾ ಇದೆ. ಅದು ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಇಲ್ಲ. ಭೂಮಿಯ ಅತ್ಯಂತ ನಾವೇನು ತಳಭಾಗದಲ್ಲಿ ಕಂಡುಬರುವಂಥ ವಾತಾವರಣದಲ್ಲಿ ಉಷ್ಣತೆಯ ಪ್ರಮಾಣ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಕೆಲವೊಂದು ಗ್ಯಾಸ್ಗಳು ಇದಕ್ಕೆ ಕಾರಣ ಆಗ್ತಾ ಇದ್ದಾವೆ. ಅಂಥ ಗ್ಯಾಸ್ಗಳಿಗೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳೋದು. ಅದರಲ್ಲಿ ಮಿಥೇನ್ ಕೂಡ ಒಂದಾಗಿದೆ. ಹಾಗಾಗಿ ಈ ಕ್ವಶನ್ ಕೇಳಿರೋದು ಕಂಡುಬರುತ್ತಂತ ಹೇಳ್ಬೋದು. ನೆಕ್ಸ್ಟ್ ಒಂದು 2023 ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿರುವಂಥ ಮತ್ತೊಂದು EVSಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ನು. ಕುದುರೆಮುಖದ ಸುತ್ತಮುತ್ತ ಇರುವ ಗಣಿ ಉದ್ಯಮಗಳಿಂದ ಬರುವ ಹೂಳು ಮತ್ತಿತರ ತ್ಯಾಜ್ಯಗಳನ್ನು ಸಂಗ್ರಹಿಸುವ ದೃಷ್ಟಿಯಿಂದ ಕಟ್ಟಲಾದ ಅಣೆಕಟ್ಟು ಯಾವುದು ಅಂತ ಕೇಳಿದ್ದಾರೆ. ವಾಣಿ ವಿಲಾಸ ಸಾಗರ ಅಣೆಕಟ್ಟು ಇದೆ, ಲಖ್ಯಾ ಅಣೆಕಟ್ಟು, ತುಂಗಭದ್ರಾ ಅಣೆಕಟ್ಟು ಮತ್ತು ಗೋರೂರು ಅಣೆಕಟ್ಟು ಅಂತ ಕೇಳಿದ್ದಾರೆ. ಗ್ರೂಪ್ ಸಿ ಎಕ್ಸಾಮಲ್ಲಿ ಬಂದಾಗ ಕರ್ನಾಟಕದ ಎನ್ವೈರ್ಮೆಂಟಲ್ ಇಶ್ಯೂಗೆ ರಿಲೇಟೆಡ್ ಆಗಿ ಕನಿಷ್ಠ 4 ರಿಂದ 5 ಕ್ವಶನ್ಸ್ಗಳು ಇರ್ತವೆ. ಓಕೆ, ಅದರಲ್ಲಿ ಇದು ಕೂಡ ಒಂದು ಭಾಳ ವಿಶೇಷವಾದಂಥ ಒಂದು ಕ್ವಶನ್ ಅಂತ ಗುರುತಿಸೋದು. ಕುದುರೆಮುಖದಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ಮುಂಚೆ. ಆ ಗಣಿಗಾರಿಕೆಯಲ್ಲಿ ಉತ್ಪಾದನೆ ಆಗುವಂಥ ತ್ಯಾಜ್ಯ ವಸ್ತುಗಳನ್ನು ನಿರ್ವಹಿಸಲಿಕ್ಕೆ ಕಟ್ಟಲಾದಂಥ ಡ್ಯಾಮ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿದ್ರೆ ಗೆಸ್ ಮಾಡ್ಬೋದು ಬಹುತೇಕ ಜನ. ಈ ಕ್ವಶನ್ಗೆ ಸರಿಯಾದ ಉತ್ತರ ಲಖ್ಯಾ ಅಣೆಕಟ್ಟು ಅಂತ. ವಾಣಿ ವಿಲಾಸ್ ಬಗ್ಗೆ ನೀವು ಜಾಗ್ರಫಿಯಲ್ಲಿ ಓದಿರ್ತೀರಾ. ತುಂಗಭದ್ರಾ ಗೋರೂರು ಅಣೆಕಟ್ಟನ್ನು ಕೂಡ ನಾವು ಮಲ್ಟಿಪರ್ಪೋಸ್ ಪ್ರಾಜೆಕ್ಟ್ಸ್ಗಳಲ್ಲಿ ಕೂಡ ಅವುಗಳ ಬಗ್ಗೆ ನಾವು ಓದಿರ್ತೇವೆ. ಹಾಗಾಗಿ ಗುರುತಿಸ್ಬೋದು, ಗೆಸ್ ಮಾಡ್ಬೋದು ಲಖ್ಯಾ ಅಣೆಕಟ್ಟು ಇದಕ್ಕೆ ಸರಿಯಾದ ಉತ್ತರ ಆಗಬಹುದು ಅಂತ. ಓಕೆ, ಬನ್ನಿ ಇದಕ್ಕೆ ರಿಲೇಟೆಡ್ ಆಗಿ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕುದುರೆಮುಖದ ಬಗ್ಗೆ ಗೊತ್ತಿರಬೇಕು. ಬಹಳಷ್ಟು ಜನ ಓದಿರ್ತೀರಾ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಬಹಳ ಫೇಮಸ್ ಆಗಿರುವಂಥ ನ್ಯಾಷನಲ್ ಪಾರ್ಕ್ಗಳಲ್ಲಿ ಒಂದಂತ ಗುರುತಿಸೋದು. ಯಾವ ಜಿಲ್ಲೆಯಲ್ಲಿದೆ ಕುದುರೆಮುಖ ಅಂದರೆ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಒಂದು ಅದ್ಭುತವಾದಂಥ ಒಂದು ಪ್ಲೇಸ್ ಆಗಿದೆ. ಭದ್ರಾ ನದಿ ತೀರದಲ್ಲಿರೋದು ಕಂಡುಬರುತ್ತೆ. ಪಶ್ಚಿಮ ಘಟ್ಟಗಳ ಭಾಗವಾಗಿದೆ ನಾವು ಜಿಯೋಗ್ರಾಫಿಕಲ್ ಆಗಿ ತೆಗೆದುಕೊಂಡಾಗ ಅಥವಾ ಎನ್ವೈರ್ಮೆಂಟಲ್ ವಿಚಾರ ಬಂದಾಗ. ಅಷ್ಟೇ ಅಲ್ಲ, ಕುದುರೆಮುಖ ಏರಿಯಾದಲ್ಲಿ ನಾವು ಶೋಲಾ ಫಾರೆಸ್ಟನ್ನು ಕೂಡ ಕಾಣ್ಬೋದು. ಏನಿದು ಶೋಲಾ ಫಾರೆಸ್ಟ್ ಅಂದರೆ ನಿಮಗೆ ಅಲ್ಲೇ ಒಂದು ಇಮೇಜ್ ಕಾಣಿಸ್ತಾ ಇದೆ. ಎತ್ತರವಾದಂಥ ಬೆಟ್ಟಗಳು ಕಾಣಿಸ್ತಾ ಇದ್ದಾವೆ. ಬೆಟ್ಟಗಳ ತಳಭಾಗದಲ್ಲಿ ನೀರಿನ ಮೂಲಗಳೇನಿರ್ತಾವಲ್ವ ಆ ಭಾಗದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಫಾರೆಸ್ಟ್ಗೆ ನಾವು ಶೋಲಾ ಫಾರೆಸ್ಟ್ ಅಂತ ಕರೆಯೋದು. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ ಅತ್ಯಂತ ವಿಶೇಷವಾದಂಥ ಅರಣ್ಯವನ್ನು ನಾವು ಶೋಲಾ ಫಾರೆಸ್ಟ್ ಅಂತ ಗುರುತಿಸ್ತೇವೆ. ಓಕೆ, ಈ ರೀತಿ ಇರುವಂತಹ ಕುದುರೆಮುಖ ಖನಿಜ ಸಂಪನ್ಮೂಲಗಳ ದೃಷ್ಟಿಯಿಂದಲೂ ಕೂಡ ಬಹಳಷ್ಟು ಶ್ರೀಮಂತಿಕೆಯನ್ನು ಹೊಂದಿರುವಂಥ ಒಂದು ಪ್ರದೇಶವಾಗಿದೆ. ಇಡೀ ಕರ್ನಾಟಕದಲ್ಲಿ ಐರನ್ ಓರ್ ನಮಗೆ 2 ಏರಿಯಾದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಇರೋದು ಕಂಡುಬರುತ್ತೆ. ಒಂದು ವಿಜಯನಗರ ಅಥವಾ ಹೊಸಪೇಟೆ ಬಳ್ಳಾರಿ ರೀಸನ್ ಆ ವಲಯದಲ್ಲಿ ಕಂಡುಬರುತ್ತೆ. ಬಿಟ್ಟರೆ ಇನ್ನೊಂದು ಚಿಕ್ಕಮಗಳೂರು ವಲಯದಲ್ಲಿ, ಅಂದರೆ ಇಲ್ಲಿ ಕುದುರೆಮುಖ ಆಗಿರ್ಬೋದು, ಕೆಮ್ಮನ್ಗುಂಡಿ, ಬಾಬಾ ಬುಡನ್ಗಿರಿ ಏರಿಯಾ ಇದೆ ಅಲ್ವಾ, ಆ ಬೆಲ್ಟಲ್ಲಿ ಕೂಡ ಐರನ್ ಓರ್ ಅತ್ಯಧಿಕ ಪ್ರಮಾಣದಲ್ಲಿರೋದು ಕಂಡುಬರುತ್ತೆ. ಹಾಗಾಗಿ ಕುದುರೆಮುಖದಲ್ಲಿ ಐರನ್ ಓರ್ ಏನಿದೆ ಅಲ್ವಾ ಆ ಅದಿರನ್ನು ತೆಗೆಯುವಂಥ ಒಂದು ಕಾರ್ಯಚಟುವಟಿಕೆ ಆರಂಭ ಆಗುತ್ತೆ. ಮತ್ತು ಕುದುರೆಮುಖ ಬಹಳ ವಿಶೇಷವಾದಂಥ ಒಂದು ಪ್ಲೇಸಲ್ಲಿರೋದು. ಆದರೆ ನಾವು ಎನ್ವೈರ್ಮೆಂಟ್ ಸೈನ್ಸ್ ಅಂತ ತೆಗೆದುಕೊಂಡಾಗ ಇದು ವೆಸ್ಟರ್ನ್ ಘಾಟ್ಸ್ನ ಪಾರ್ಟ್ಸ್ ಅಂತ ಹೇಳ್ತೇವೆ. ಇದನ್ನು ನಾವು ಸ್ವಲ್ಪ ವ್ಯಾಪಾರದ ದೃಷ್ಟಿಯಿಂದ ತೆಗೆದುಕೊಂಡಾಗ ಇದು ಮಂಗಳೂರಿಗೆ ನಿಯರ್ ಆಗಿರುವಂಥ ಒಂದು ಪ್ಲೇಸ್ ಆಗಿದೆ. ಅಂದರೆ ಕೋಸ್ಟಲ್ ಏರಿಯಾಗೂ ನಿಯರ್ ಆಗಿರುವಂಥ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿಂದ ನಾವು ಅದಿರು ಏನು ಮಾಡ್ಬೋದು, ಈಸಿಯಾಗಿ ಬೇರೆ ಕಡೆಗೆ ಅದನ್ನು ಸಾಗಿಸ್ಲಿಕ್ಕೂ ನಮಗೆ ಅನುಕೂಲ ಇದೆ ಅಂತ ಹೇಳ್ಬೋದು. ಈ ಎಲ್ಲ ದೃಷ್ಟಿಕೋನದಿಂದಾಗಿ ಕುದುರೆಮುಖದಲ್ಲಿ ಮೈನ್ಸ್ ಕಾರ್ಯ ಅಂದರೆ ಈ ಕಬ್ಬಿಣದ ಅದಿರನ್ನು ತೆಗೆಯುವಂತಹ ಕಾರ್ಯಚಟುವಟಿಕೆಗಳು ಆರಂಭ ಆಗ್ತವೆ. ಇದಕ್ಕಾಗಿ ಒಂದು ಕಂಪನಿ ಕೂಡ ಸ್ಥಾಪನೆ ಆಗುತ್ತೆ, KIOCL ಅಂತ. ಕುದುರೆಮುಖ ಐರನ್ ಓರ್ ಕಂಪ್ನಿ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಕೂಡ ಸ್ಥಾಪನೆ ಆಗುತ್ತೆ. ಅಲ್ಲಿ ಗಣಿಗಾರಿಕೆ ಕೂಡ ಆರಂಭ ಆಗುತ್ತೆ. ಗಣಿಗಾರಿಕೆ ಆರಂಭ ಆಗುತ್ತೆ. ಆದರೆ ಇತ್ತೀಚೆಗೆ ಬಂದಾಗ ಎನ್ವೈರ್ಮೆಂಟಲ್ ವಿಚಾರಗಳು ಬಂದಾಗ ಸಾಕಷ್ಟು ಹೋರಾಟಗಳು ನಡೀತಾವೆ. ಇಲ್ಲಿನ ಗಣಿಗಾರಿಕೆಯಿಂದ ಏನಾಗ್ತಾಯಿದೆ, ಪರಿಸರಕ್ಕೆ ಧಕ್ಕೆ ಆಗ್ತಾ ಇದೆ. ಅಲ್ಲಿ ಹರಿಯುವಂಥ ನದಿಗಳು ಮಲಿನ ಆಗ್ತಾ ಇದ್ದಾವೆ. ಅಲ್ಲಿರುವಂಥ ಜೀವಿಗಳಿಗೆ ಧಕ್ಕೆ ಆಗ್ತಾ ಇದೆ ಅನ್ನೋಂಥ ಕಾರಣಕ್ಕಾಗಿ ಸಾಕಷ್ಟು ಹೋರಾಟ ನಡೆಯುತ್ತೆ. ಫೈನಲಿ 2006ರಲ್ಲಿ ಇಲ್ಲಿ ಗಣಿಗಾರಿಕೆಯನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಗಿದೆ. ಆದರೆ ಈ ಗಣಿಗಾರಿಕೆ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಅದಿರನ್ನು ಶುದ್ಧೀಕರಿಸುವಂತಹ ಕಾರ್ಯದಲ್ಲಿ ಬಿಡುಗಡೆ ಆಗುವಂಥ ವೇಸ್ಟೇಜ್ ಇರ್ಬೋದು, ಅಥವಾ ಕಂಪನಿಯ ಇತರೆ ಯಾವುದೇ ವೇಸ್ಟೇಜನ್ನು ನಿರ್ವಹಣೆ ಮಾಡಲಿಕ್ಕೆ ಇದೇ ಕಂಪನಿಯವರು ಏನು ಮಾಡ್ತಾರೆ ಅಂದರೆ ಇಲ್ಲಿ ನಿಯರ್ ಬೈ ಇರುವಂಥ ಒಂದು ಪ್ಲೇಸಲ್ಲಿ ಲಖ್ಯಾ ಡ್ಯಾಮ್ ಅನ್ನುವಂಥ ಒಂದು ಡ್ಯಾಮನ್ನು ಇವರೇ ನಿರ್ಮಿಸ್ಕೊಳ್ತಾರೆ. ನೀವು ಆ ಮ್ಯಾಪಲ್ಲಿ ನೋಡ್ಬೋದು. ಮ್ಯಾಪಲ್ಲಿ ಬಂದಾಗ ಇದು ಲಖ್ಯಾ ಡ್ಯಾಮು, ಇದು ಕುದುರೆಮುಖ ಏರಿಯಾ. ಇಲ್ಲಿಂದ ನಿಯರ್ ಬೈ ಪ್ಲೇಸಲ್ಲಿ ಬಂದಾಗ ತಮ್ಮ ಗಣಿಗಾರಿಕೆಯಲ್ಲಿ ಉತ್ಪಾದನೆ ಆಗುವಂಥ ತ್ಯಾಜ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಡ್ಯಾಮನ್ನು ಈ ಕಂಪನಿದವರೇ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಅವರೇ ಇದನ್ನು ಕಟ್ಟಿರೋದು ಸಹ ಕಂಡುಬರುತ್ತೆ. ಏನಿದು ಲಖ್ಯಾ ಅಂದರೆ ಅಂತ ನೋಡ್ತಾ ಹೋದರೆ ಆ ಲಖ್ಯಾ ಡ್ಯಾಮ್ನ ಇಮೇಜ್ ಕೂಡ ನೋಡ್ಬೋದು. ಇವತ್ತಿಗೆ ಕೂಡ ನೀವು ನೋಡ್ಬೋದು. ಆದರೆ ಅಷ್ಟೊಂದು ಮೇಂಟೆನೆನ್ಸ್ ಆಗಿ ಅದು ಉಳ್ಕೊಂಡಿಲ್ಲ. ಬಿಕಾಸ್ ಆ ಕಂಪ್ನಿ ಕೂಡ ಕ್ಲೋಸ್ ಆಗಿದೆ. ಈ ಡ್ಯಾಮ್ಗೆ ಬಂದು ಸೇರುವಂಥ ತ್ಯಾಜ್ಯ ವಸ್ತುಗಳು ಕೂಡ ಯಾವುದೂ ಇಲ್ಲ ಇವತ್ತು ಬಂದಾಗ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಬಂದಾಗ ಲಖ್ಯಾ ಡ್ಯಾಮ್ ಇಷ್ಟೊಂದು ಸುವ್ಯವಸ್ಥಿತವಾಗಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಬೇಸಿಕ್ಲಿ ಇದು ಚೆಕ್ ಡ್ಯಾಮ್ ಅಂತ ಹೇಳೋದು. ಬಹಳ ದೊಡ್ಡ ಡ್ಯಾಮ್ ಏನಲ್ಲ, ಇದು ಒಂದು ಸಣ್ಣ ಡ್ಯಾಮು, ಚೆಕ್ ಡ್ಯಾಮ್ ಅಂತ ಹೇಳ್ಬೋದು.
ಲಖ್ಯ ಅನ್ನುವಂಥ ನದಿಗೆ ಕಟ್ಟಿರುವಂಥ ಒಂದು ಡ್ಯಾಮ್ ಇದಾಗಿತ್ತು. ಲಖ್ಯ ಬೇಸಿಕ್ಲಿ ಇದು ಭದ್ರಾ ನದಿಯ ಒಂದು ಉಪನದಿ, ಅದಕ್ಕೆ ಬಂದು ಸೇರುವಂಥ ಸಣ್ಣದಾದಂಥ ಒಂದು ಹೊಳೆ ಅಂತ ಗುರುತಿಸ್ಬೋದು. KIOCL ಕಂಪ್ನಿನೇ ಇದನ್ನು ನಿರ್ಮಾಣ ಮಾಡಿದ್ದು, ಅದೇ ಇದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇತ್ತು. ಆದರೆ 2006ರಿಂದ ಇದು ಕ್ಲೋಸ್ ಆಗಿರೋದ್ರಿಂದ ಈ ಡ್ಯಾಮ್ಗೆ ಅದಿರಿನಿಂದ ಬಂದು ಸೇರುವಂಥ ಯಾವುದೇ ತ್ಯಾಜ್ಯ ಬಂದು ಸೇರ್ತಾ ಇಲ್ಲ ಅಂತ ಕೂಡ ನಾವು ಹೇಳ್ಬೋದು. ಓಕೆ, 2023 ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿರುವಂಥ ಮತ್ತೊಂದು ವಿಭಿನ್ನವಾದಂಥ ಪ್ರಶ್ನೆ. ಕ್ಯಾಸನೂರು ಅರಣ್ಯ ಕಾಯಿಲೆ ಮೊದಲು ದಾಖಲಾಗಿದ್ದು ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದ್ದಾರೆ. ಕ್ಯಾಸನೂರು ಅರಣ್ಯ ಕಾಯಿಲೆ ಅಂದರೆ ಬಹಳ ವಿಚಿತ್ರವಾದ ವಿಭಿನ್ನವಾದಂಥ ಹೆಸರು ಅಂತ ನಮಗೆ ಅನಿಸುತ್ತೆ. ಆದರೆ ಈ ಕಾಯಿಲೆ ಹೆಸರು ಈ ಮಲೆನಾಡು ಏರಿಯಾದ ಜನರಿಗೆ ಬಹಳ ಬೆಚ್ಚಿ ಬೀಳ್ತಾರೆ ಹೆಸರು ಕೇಳಿದ್ರೆ. ಯಾಕಂದರೆ ಇದೊಂದು ಕಾಯಿಲೆ, ಇದು ಬಹಳ ವಿಭಿನ್ನವಾದಂಥ ಕಾಯಿಲೆ. ಇದು ಈ ಕಾಯಿಲೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮೊದಲಿಗೆ ದಾಖಲಾಗಿದ್ದು ಅಂತ ಕೇಳ್ತಾ ಇದ್ದಾರೆ. ಈ ಕ್ವಶನ್ಗೆ ಶಿವಮೊಗ್ಗ ಕೊಟ್ಟಿದ್ದಾರೆ, ಉಡುಪಿ ಕೊಟ್ಟಿದ್ದಾರೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ 4 ಜಿಲ್ಲೆಗಳನ್ನು ಇದಕ್ಕೆ ಉತ್ತರವಾಗಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆ. ಓಕೆ, ಕ್ಯಾಸನೂರು ಅರಣ್ಯ ಕಾಯಿಲೆ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕ್ಯಾಸನೂರು ಅನ್ನುವಂಥ ಪ್ಲೇಸ್ ಎಲ್ಲಿದೆ ಅನ್ನೋದು ಗೊತ್ತಿರಬೇಕು. ಕ್ಯಾಸನೂರು ಅನ್ನುವುದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಲ್ಲಿರುವಂಥ ಒಂದು ಪ್ಲೇಸು. ಅಡಿಕೆಗೆ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಪ್ಲೇಸ್ ಇದು. ಅಡಿಕೆ ಬೆಳೆಗೆ ಹೆಚ್ಚು ಫೇಮಸ್ ಆಗಿರುವಂಥ ಶಿವಮೊಗ್ಗ ಜಿಲ್ಲೆಯ ಒಂದು ಪ್ಲೇಸ್ ನೇಮ್ ಇದು. ಓಕೆ, ಈ ಪ್ಲೇಸ್ನ ವಿಶೇಷತೆ ಅಥವಾ ಯಾಕೆ ಈ ಕಾಯಿಲೆ ಹೆಚ್ಚು ಚರ್ಚೆಯಲ್ಲಿದೆ ಅಂದರೆ 1960ರ ದಶಕದಲ್ಲಿ, ಇವತ್ತಿನ ಕಥೆ ಅಲ್ಲ ಇದು, ಸುಮಾರು 40-50 ವರ್ಷಗಳ ಹಿಂದಿನ ಕಥೆ ಇದು. ಬಂದಾಗ ಕಥೆ ಅಂದರೆ ಇದು ಕಟ್ಟುಕತೆ ಅಲ್ಲ, ನೈಜ ಘಟನೆ ಇದು. 60ರ ದಶಕದಲ್ಲಿ ಈ ಕ್ಯಾಸನೂರು ಏರಿಯಾದಲ್ಲಿದ್ದಂಥ ಫಾರೆಸ್ಟಲ್ಲಿದ್ದಂಥ ಮಂಗಗಳು ಸತ್ತು ಬಿದ್ದ ನಂತರ ಅದರಿಂದ ಕಾಯಿಲೆಗಳು ಪ್ರಸಾರ ಆಗ್ತಾ ಇರೋದು ಕಂಡುಬರ್ತಾ ಇತ್ತು ಮನುಷ್ಯರಿಗೆ. ಅಂದರೆ ಅಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಕಾಡಿನ ಮಂಗಗಳು ಸತ್ತು ಬೀಳುತ್ತಿದ್ದರಿಂದ ಕಾಯಿಲೆ ಒಂದು ಸ್ಪ್ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಸ್ಥಳೀಯವಾಗಿ ಈ ಕಾಯಿಲೆ ಮಂಗನಿಂದ ಬರ್ತಾ ಇರೋಂಗೆ ಕಾಣಿಸ್ತಾ ಇತ್ತು ಮೇಲ್ನೋಟಕ್ಕೆ ಬಂದಾಗ. ಹಾಗಾಗಿ ಇದಕ್ಕೆ ಮಂಗನ ಕಾಯಿಲೆ ಅಂತಲೇ ಕರಿತಾ ಇದ್ದರು. ಈ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಮಂಗನ ಕಾಯಿಲೆ ಅಂದ ತಕ್ಷಣಕ್ಕೆ ಫ್ಲ್ಯಾಶ್ ಆಗುತ್ತೆ, ಹೌದು ಇದು ಮಲೆನಾಡು ಏರಿಯಾದಲ್ಲಿ ಅವಾಗವಾಗ ಸುದ್ದಿಯಲ್ಲಿರುವಂಥ ಕಾಯಿಲೆ ಅಂತ. ಓಕೆ, ಈ ಕಾಯಿಲೆ ಬರೀ ಕ್ಯಾಸನೂರಿಗಷ್ಟೇ ಸೀಮಿತ ಆಗೋದಿಲ್ಲ. ಬರ್ತಾ ಬರ್ತಾ ಈ ಕಾಯಿಲೆ ಏನಾಗುತ್ತೆ, ಮಲೆನಾಡು ಇರುವಂಥ ಏರಿಯಾ ಶಿವಮೊಗ್ಗದಿಂದ ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಕೂಡ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ವೈದ್ಯಕೀಯ ಲೋಕದ ವಿಜ್ಞಾನಿಗಳು ಇದಕ್ಕೆ ಕ್ಯಾಸನೂರು ಕಾಡಿನ ಕಾಯಿಲೆ ಅಂತಲೇ ಕರೀತಾರೆ. ಇದು ವೈರಸ್ನಿಂದ ಬರುವಂಥ ಕಾಯಿಲೆ ಆಗಿದೆ. ಇದ್ರ ಬಗ್ಗೆ ಕೇಳಿರುವಂಥ ಒಂದು ಬೇಸಿಕ್ ಆಗಿರುವಂಥ ಕ್ವಶನ್ ಆಗಿದೆ. ಅವಾಗವಾಗ ಪೇಪರಲ್ಲಿ ಇದು ಸುದ್ದಿಯಲ್ಲಿ ಬರ್ತಾ ಇರುತ್ತೆ, ಮಂಗನ ಕಾಯಿಲೆ ಸ್ಪ್ರೆಡ್ ಆಗ್ತಾ ಇದೆ, ಮಂಗನ ಕಾಯಿಲೆಯಿಂದ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಈ ರೀತಿ ಬರ್ತಾ ಇರುತ್ತೆ. ಈ ಕಾಯಿಲೆ ಕೂಡ ಬಹಳ ಅಪಾಯಕಾರಿಯಾದಂತಹ ಕಾಯಿಲೆ ಆಗಿದೆ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಒಂದು ಇಮೇಜ್ ಕೂಡ ಇಲ್ಲಿ ನೀವು ನೋಡ್ಬೋದಾಗಿದೆ. ವನ್ಯಜೀವಿ ಸಂರಕ್ಷಣಾ ಅಧಿನಿಯಮವು ಯಾವ ವರ್ಷದಲ್ಲಿ ಅಂಗೀಕೃತಗೊಂಡಿತ್ತು ಅಂತ ಕೇಳಿದ್ದಾರೆ. 2023 ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ 1972 ಇದೆ, 1930, 1929, 1960 ಅಂತ ಕೊಟ್ಟಿದ್ದಾರೆ. ವನ್ಯಜೀವಿಗಳಿಗೆ ರಿಲೇಟೆಡ್ ಆಗಿರುವಂಥ ಬಹಳ ವಿಶೇಷವಾದಂಥ ಒಂದು ಕಾಯ್ದೆ ಅಂತ ಇದನ್ನು ಗುರುತಿಸಲಾಗುತ್ತೆ. ಈ ಕಾಯ್ದೆ 1972ರಲ್ಲಿ ಅಂಗೀಕೃತಗೊಂಡಿರೋದು ಕಂಡುಬರುತ್ತೆ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಕೇಳಿದ್ರೆ ಇದು ಬಹಳ ಈಸಿಯಾಗಿ ನಮಗೆ ನೆನಪಿರುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹೇಳೋದು 1972 ಅಂತ. ಬಹಳ ವಿಶೇಷವಾದಂಥ ಕಾಯ್ದೆ ಇದು. ಏನು ವಿಶೇಷತೆ ಇತ್ತು ಈ ಕಾಯ್ದೆಯಲ್ಲಿ ಅಂತ ನೋಡ್ತಾ ಹೋದರೆ, ಈ ಕಾಯ್ದೆ 1972ರಲ್ಲಿ ಜಾರಿಗೆ ಬರುತ್ತೆ. ವನ್ಯಜೀವಿಗಳಿಗೆ ಈ ಕಾಯ್ದೆಯ ಮೂಲಕ ರಕ್ಷಣೆ ನೀಡಲಾಗುತ್ತೆ. ಅಂದರೆ ವನ್ಯಜೀವಿಗಳಿಗೆ ಈ ಜನರು ತಮ್ಮ ಮನ ಬಂದಂತೆ ಅವುಗಳನ್ನು ಬೇಟೆ ಆಡೋ ಹಾಗಿಲ್ಲ, ಅವುಗಳಿಗೆ ರಕ್ಷಿಸಿಕೊಳ್ಳುವಂಥ ಒಂದು ಹಕ್ಕನ್ನು ಕಾನೂನಿನ ಮೂಲಕ ಒಂದು ರೀತಿ ಹಕ್ಕಾಗಿ ನೀಡಿರೋದು ಕಂಡುಬರುತ್ತೆ. ಈ ಕಾಯ್ದೆ ಅಡಿಯಲ್ಲಿ ನ್ಯಾಷನಲ್ ಪಾರ್ಕ್ಸನ್ನು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳ ಸ್ಥಾಪನೆಗೆ ಇದು ಅವಕಾಶ ಮಾಡಿಕೊಡುತ್ತೆ ಈ ಕಾಯ್ದೆ. ಅಷ್ಟೇ ಅಲ್ಲ, ವನ್ಯಜೀವಿಗಳ ಹತ್ಯೆಯ ವಿರುದ್ಧ ಸಾಮಾನ್ಯ ಪ್ರಜೆಗಳಿಗೂ ಕೂಡ ನೇರವಾಗಿ ನ್ಯಾಯಾಲಯದಲ್ಲಿ ದೂರು ನೀಡಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಬಹಳ ಇಂಪಾರ್ಟೆಂಟ್. ಒಂದು ರೀತಿ ಇದನ್ನು ಮೈಲ್ ಸ್ಟೋನು ಅಥವಾ ಟೋಟಲ್ ಆಗಿ ವೈಲ್ಡ್ ಲೈಫ್ಗೆ ರಿಲೇಟೆಡ್ ಆಗಿ ಬಂದಾಗ ಅತ್ಯಂತ ಪ್ರಮುಖವಾದಂಥ ಒಂದು ಕಾಯ್ದೆ ಅಂತ ಈ ಕಾಯ್ದೆಯನ್ನು ಗುರುತಿಸಲಾಗುತ್ತೆ. 2023 ಗ್ರೂಪ್ ಸಿಯಲ್ಲಿ ಕೇಳಿರುವಂಥ ಕ್ವಶನು, ಇದು ಕೂಡ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿದೆ. ಜೈವಿಕ ವೈವಿಧ್ಯ ಪಾರಂಪರಿಕ ಸ್ಥಳಕ್ಕೆ ಸಂಬಂಧಿಸಿದಂತೆ ಯಾವ ಆಯ್ಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. 4 ಆಯ್ಕೆಗಳು ಕೊಟ್ಟಿದ್ದಾರೆ. ಆಯ್ಕೆಗಳನ್ನು ಓದ್ಕೊಳ್ಳೋಣ ಮೊದಲೇನಿದೆ ಅಂತ. ಕ್ವಶನ್ ಫುಲ್ ಕಂಪ್ಲೀಟ್ ಆಗಿ ನಿಮಗೆ ಕಾಣಿಸ್ತಾ ಇಲ್ಲ, ನೆಕ್ಸ್ಟ್ ಸ್ಲೈಡಲ್ಲಿ ಬಂದಾಗ ಕಂಪ್ಲೀಟ್ ಆಗಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸ್ಟೇಟ್ಮೆಂಟ್ ಮಾತ್ರ ನೋಡೋಣ ಒಂದು ಸ್ವಲ್ಪ. ಮೊದಲನೇ ಸ್ಟೇಟ್ಮೆಂಟ್ ಏನಿದೆ, ಕರ್ನಾಟಕದ ದೇವನಹಳ್ಳಿಯಲ್ಲಿರುವ ನಲ್ಲೂರು ಹುಣಸೆ ತೋಪು ಕರ್ನಾಟಕದಲ್ಲಿರುವ ಜೈವಿಕ ವೈವಿಧ್ಯ ಪಾರಂಪರಿಕ ಸ್ಥಳವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ಫಸ್ಟ್ ನಾವು ಜಜ್ಮೆಂಟ್ ಮಾಡ್ತಾ ಹೋಗಬೇಕು. ಸೆಕೆಂಡ್ ಒನ್, ಶಿವಮೊಗ್ಗದಲ್ಲಿರುವ ಅಂಬರ ಗುಡ್ಡವು ಸಹ ಒಂದು ಜೈವಿಕ ವೈವಿಧ್ಯ ಪಾರಂಪರಿಕ ತಾಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಒನ್, ಕರ್ನಾಟಕವು 10 ಜೈವಿಕ ಪಾರಂಪರಿಕ ಸ್ಥಳಗಳನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಫೋರ್ತ್ ಒನ್, ಭಾರತವು 1 ಜೈವಿಕ ಪಾರಂಪರಿಕ ಸ್ಥಳವನ್ನು ಮಾತ್ರ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಈ 4 ಸ್ಟೇಟ್ಮೆಂಟ್ಸ್ಗಳ ಬೇಸ್ ಮೇಲೆ ಕೆಳಗಡೆ ಆಯ್ಕೆಗಳು ಕೊಟ್ಟಿದ್ದಾರೆ. ಈ ಹೇಳಿಕೆಗಳಲ್ಲಿ ಯಾವ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ನಾವು ಗುರುತಿಸಬೇಕು. ರ್ಯಾಂಡಮ್ ಆಗಿ 1 ಮತ್ತು 2, 2 ಮತ್ತು 3, 3 ಮತ್ತು 4 ಮತ್ತು ಮೇಲೆ ಎಲ್ಲವಂತ ಈ ರೀತಿ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲು ಈ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದ್ದಾವಂತ ಫಸ್ಟ್ ನಾವು ಡಿಸೈಡ್ ಮಾಡಬೇಕು. ಆಮೇಲೆ ಆ ಬೇಸ್ ಮೇಲೆ ಈಸಿಯಾಗಿ ನಾವು ಆಪ್ಷನ್ಸನ್ನು ಆಯ್ಕೆ ಮಾಡ್ಕೋಬೋದು. ಫಸ್ಟ್ ಆಫ್ ಆಲ್ ಇದು ಸಂಪೂರ್ಣವಾಗಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳಿದರೆ ಜೈವಿಕ ವೈವಿಧ್ಯ ಪಾರಂಪರಿಕ ಸ್ಥಳಗಳಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಆಗಿದೆ. ಕರ್ನಾಟಕದಲ್ಲಿ ಎಷ್ಟು ಜೈವಿಕ ವೈವಿಧ್ಯ ಪಾರಂಪರಿಕ ತಾಣಗಳಿದ್ದಾವೆ ಅನ್ನೋದು ಗೊತ್ತಿರಬೇಕು. ಅದರಲ್ಲಿ ಸ್ಪೆಷಲಿ ದೇವನಹಳ್ಳಿ ತಾಲೂಕಲ್ಲಿರುವಂಥ ನಲ್ಲೂರು ಹುಣಸೆ ತೋಪಿನ ಬಗ್ಗೆ ಗೊತ್ತಿರಬೇಕು. ಶಿವಮೊಗ್ಗದಲ್ಲಿರುವಂಥ ಅಂಬರ್ಗುಡ್ಡದ ಬಗ್ಗೆ ಗೊತ್ತಿರಬೇಕು. ಕರ್ನಾಟಕದಲ್ಲಿ ಎಷ್ಟಿಂಥ ತಾಣಗಳಿದಾವೆ ಅಂತ ಗೊತ್ತಿರಬೇಕು. ಭಾರತದಲ್ಲಿ ಇದೊಂದೇನಾ ಅನ್ನೋದ್ರ ಬಗ್ಗೆ ಕೂಡ ನೀವು ಕ್ರಾಸ್ ಚೆಕ್ ಆಗಿ ಆನ್ಸರ್ ಮಾಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಜೈವಿಕ ವೈವಿಧ್ಯ ಪಾರಂಪರಿಕ ತಾಣಗಳಿಗೆ ರಿಲೇಟೆಡ್ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಮೊದಲು ಚರ್ಚೆ ಮಾಡೋಣ. ಆಮೇಲೆ ಆ ಕ್ವಶನ್ಗೆ ನೀವೇ ಆನ್ಸರ್ ಗುರುತಿಸ್ಬೋದು. ಜೈವಿಕ ವೈವಿಧ್ಯ ಪಾರಂಪರಿಕ ತಾಣಗಳು ಅಥವಾ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ಗಳಿಗೆ ರಿಲೇಟೆಡ್ ಆಗಿ 2002ರಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ ಭಾರತ ಸರ್ಕಾರ. ಜೈವಿಕ ವೈವಿಧ್ಯತಾ ಕಾಯ್ದೆ 2002 ಅನ್ನುವಂಥ ಟೈಟಲಲ್ಲಿ ಈ ಕಾಯ್ದೆ ಜಾರಿಗೆ ಬರುತ್ತೆ. ಈ ಕಾಯ್ದೆ ಅಡಿಯಲ್ಲಿ ಈ ಸೈಟ್ಸ್ಗಳು ಇಂತಹ ಸೈಟ್ಸ್ಗಳಿಗೆ ರಿಲೇಟೆಡ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ಗಳಿಗಾಗಿ NBA ಅನ್ನುವಂಥ ಒಂದು ಅಥಾರಿಟಿ ಕೂಡ ಅಸ್ತಿತ್ವಕ್ಕೆ ಬರುತ್ತೆ. ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅನ್ನುವಂಥ ಒಂದು ಸಂಸ್ಥೆ ಕೂಡ ಅಥಾರಿಟಿ ಕೂಡ ಅಸ್ತಿತ್ವಕ್ಕೆ ಬರುತ್ತೆ. ಇದರ ಕೇಂದ್ರ ಕಚೇರಿ ಚೆನ್ನೈಯಲ್ಲಿರೋದು ಕಂಡುಬರುತ್ತೆ. ಓಕೆ, ಈ ಕಾಯ್ದೆ ವಿಶೇಷತೆ ಏನಂದರೆ ಈ ಕಾಯ್ದೆಯ ಸೆಕ್ಷನ್ 37 ಅಡಿಯಲ್ಲಿ ಬಂದಾಗ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯದಲ್ಲಿರುವಂಥ ಬಯೋಡೈವರ್ಸಿಟಿ ಹೆರಿಟೇಜ್ ಪ್ಲೇಸಸ್ಗಳೇನಿದ್ದಾವಲ್ವ ಮಾನದಂಡಗಳ ಬೇಸ್ ಮೇಲೆ ಅಂತಹ ತಾಣಗಳೇನಾದರೂ ಕಂಡು ಬಂದರೆ ಅವುಗಳನ್ನು ಅಲ್ಲಿಯ ಸ್ಥಳೀಯ ಸಂಸ್ಥೆ ಜೊತೆ ಚರ್ಚೆ ಮಾಡಿ ಅಂತಹ ತಾಣಗಳನ್ನು ಜೈವಿಕ ವೈವಿಧ್ಯ ಪಾರಂಪರಿಕ ತಾಣಗಳಂತ ಡಿಕ್ಲೇರ್ ಮಾಡ್ಬೋದು. ಡಿಕ್ಲೇರ್ ಮಾಡುವಂಥ ಪವರ್ ಯಾರಿಗಿರೋದು? ಸ್ಟೇಟ್ ಗೌರ್ಮೆಂಟಿಗೆ ಇರೋದು. ಆದರೆ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಬೇಕು? ಲೋಕಲ್ ಗವರ್ನಿಂಗ್ ಬಾಡಿ ಜೊತೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕು. ಅದಕ್ಕೆ ರಿಲೇಟೆಡ್ ಗೆಜೆಟ್ ಕೂಡ ಪ್ರಕಟಿಸಬೇಕು ಅಂತ ಈ ಕಾಯ್ದೆ ಸೆಕ್ಷನ್ 37ರಲ್ಲಿ ತಿಳಿಸಿರೋದು ಕಂಡುಬರುತ್ತೆ. ಓಕೆ, ಇದಿಷ್ಟು ಬೇಸಿಕ್ಕಾಗಿ ಈ ಕಾಯ್ದೆಗೆ ರಿಲೇಟೆಡ್ ಆಗಿರೋದು. ದೇಶದಲ್ಲಿ ಬಂದಾಗ ಸಾಕಷ್ಟು ಇಂಥ ತಾಣಗಳಿರೋದು ಕಂಡುಬರುತ್ತೆ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ಗಳು ಬಂದಾಗ ದೇಶದಲ್ಲಿ ಅತ್ಯಂತ ಪ್ರಮುಖವಾಗಿ ಇರುವಂಥ ಇಂಥ ತಾಣಗಳ ಇಮೇಜ್ ಏನು ಮ್ಯಾಪ್ ಕೂಡ ನೀವು ನೋಡ್ಬೋದು. ಅಲ್ಲಿ ಕರ್ನಾಟಕದಲ್ಲಿ ಕೂಡ ಕಾಣಿಸ್ತಾ ಇದ್ದಾವೆ. ಕರ್ನಾಟಕದ ಜೊತೆ ಬೇರೆ ಬೇರೆ ಸ್ಟೇಟಲ್ಲಿ ಕೂಡ ಇಂಥ ತಾಣಗಳಿರೋದು ಕಂಡುಬರುತ್ತೆ. ಕ್ವಶನಲ್ಲಿ 4ನೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಡೀ ಭಾರತದಲ್ಲಿ ಒಂದೇ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇದೆ ಅಂತ ಕೊಟ್ಟಿದ್ರು. ಆದರೆ ಆ ಸ್ಟೇಟ್ಮೆಂಟ್ ತಪ್ಪು ಅಂತ ಈ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಮಗೆ. ಓಕೆ, 4ನೇ ಸ್ಟೇಟ್ಮೆಂಟ್ ತಪ್ಪಂತ ಗೊತ್ತಾಯಿತು. ರಿಮೈನಿಂಗ್ 3 ಬಗ್ಗೆ ನಮಗೆ ಕ್ಲಿಯರ್ ಆಗಬೇಕು. ಈಗ ಫಸ್ಟ್ ಆಫ್ ಆಲ್ ಬರೋಣ. ಈಗ ನಲ್ಲೂರು ಹುಣಸೆ ತೋಪಿಗೆ ರಿಲೇಟೆಡ್ ಆಗಿ ಬರೋದಾದರೆ ಇದು ದೇವನಹಳ್ಳಿ ತಾಲೂಕಲ್ಲಿದೆ, ಅದಂತೂ ಶೋರ್, ಅದರಲ್ಲಿ ಏನೂ ಡೌಟ್ ಇಲ್ಲ. ಅದರಲ್ಲೊಂದು ವಿಶೇಷತೆ ಕೊಟ್ಟಿದ್ರು ಸ್ಟೇಟ್ಮೆಂಟಲ್ಲಿ. ಆ ವಿಶೇಷತೆ ಸರಿನಾ ತಪ್ಪ ಅಂತ ನೋಡಬೇಕಾದ್ರೆ ಆ ಬೋರ್ಡ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಆ ಬೋರ್ಡಲ್ಲಿ ಕೊಟ್ಟಿದ್ದಾರೆ ಭಾರತದ ಮೊದಲನೇ ಜೀವ ವೈವಿಧ್ಯ ಪಾರಂಪರಿಕ ತಾಣ ಇದು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಕ್ವಶನಲ್ಲಿ ಕೊಟ್ಟಿರುವಂಥ ಮೊದಲನೇ ಸ್ಟೇಟ್ಮೆಂಟ್ ಕೂಡ ಸರಿ ಅಂತ ಹೇಳ್ಬೋದು. ದೇವನಹಳ್ಳಿ ತಾಲೂಕಲ್ಲಿರುವಂಥ ನಲ್ಲೂರು ಹುಣಸೆ ತೋಪೇನಿದೆ ಅಲ್ವಾ, ಇದು ಭಾರತದಲ್ಲಿ ಇಡೀ ಭಾರತದಲ್ಲಿ ಬಂದಾಗ ಮೊದಲ ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತ ಇದನ್ನು ಗುರುತಿಸಲಾಗಿದೆ ಅಥವಾ ಅಂಥ ಒಂದು ಹಿರಿಮೆಗೆ ಇದು ಪಾತ್ರವಾಗಿದೆ. ಅಂತ ಏನು ವಿಶೇಷತೆ ಇದೆ ಅಂತ ನೋಡ್ತಾ ಹೋದರೆ ಇದು ಆಲ್ರೆಡಿ ಅವ್ರ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದ ಹಾಗೆ ಭಾರತದ ಮೊದಲ ಜೀವ ವೈವಿಧ್ಯ ಪಾರಂಪರಿಕ ತಾಣವಾಗಿದೆ. ಚೋಳರ ಕಾಲದ ಹುಣಸೆ ತೋಪು ಅನ್ನುವಂಥ ನಂಬಿಕೆ ಇದೆ ಜನರಿಗೆ ಬಂದಾಗ. ಅಂದರೆ ಅತ್ಯಂತ ಪುರಾತನವಾದಂಥ ಒಂದು ತೋಪು ಅಂತ ಇದನ್ನು ಗುರುತಿಸಲಾಗುತ್ತೆ. ಅಲ್ಲಿರುವಂಥ ಮರಗಳು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ದೊಡ್ಡ ಗಾತ್ರದ ಮರಗಳಿರೋದು ಕಂಡುಬರ್ತಾ ಇದೆ. ಸುಮಾರು 54 ಎಕರೆಯಷ್ಟು ಪ್ರದೇಶದಲ್ಲಿ ಇದು ಹರಡಿರೋದು ಕಂಡುಬರುತ್ತೆ. ಸುಮಾರು 300 ಹುಣಸೆ ಮರಗಳಿರೋದು ಕಂಡುಬರುತ್ತೆ. 2007ರಲ್ಲಿ ಇದನ್ನು ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತ ಕರ್ನಾಟಕ ಸರ್ಕಾರ ಡಿಕ್ಲೇರ್ ಮಾಡುತ್ತೆ. ಇದು ದೇಶದ ಮೊದಲ ಜೀವ ವೈವಿಧ್ಯ ಪಾರಂಪರಿಕ ತಾಣ ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಒನ್ ಹೊಗೆಕಾನ್ ಅಂತ, ಇದು ಕೂಡ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿದೆ. ಇದು ಚಿಕ್ಕಮಗಳೂರು ಡಿಸ್ಟಿಕಲ್ಲಿರೋದು. ಸುಮಾರು 2508 ಎಕರೆಯಷ್ಟು ಏರಿಯಾವನ್ನು ಇಲ್ಲಿ ನಾವು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಗುರುತಿಸಲಾಗಿದೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ GKVK ಏನಿದೆ ಅಲ್ವಾ, ಕೃಷಿ ವಿಶ್ವವಿದ್ಯಾಲಯ ಹೆಬ್ಬಾಳಲ್ಲಿರೋದು, ಈ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ 167 ಹೆಕ್ಟರ್ ಏರಿಯಾವನ್ನು ಕೂಡ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟಲ್ಲಿ ಗುರುತಿಸಲಾಗುತ್ತೆ. ಇಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಪ್ರಕಾರದ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಮಮಲ್ಸ್ಗಳು ಇಲ್ಲಿರೋದು ಕಂಡುಬರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ. ಅದರ ಜೊತೆಗೆ ಅಂಬರಗುಡ್ಡದ ಬಗ್ಗೆ ಕ್ವಶನ್ ಕೇಳಿದ್ರು ನಿಮಗೆ. ಆ ಸ್ಟೇಟ್ಮೆಂಟಲ್ಲಿ ಬಂದ ಸೆಕೆಂಡ್ ಸ್ಟೇಟ್ಮೆಂಟ್ ಇತ್ತು. ಅಂಬರಗುಡ್ಡವು ಕೂಡ ಒಂದು ಜೀವ ವೈವಿಧ್ಯತಾ ತಾಣ ಅಂತ ಗುರುತಿಸಲಾಗಿದೆ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟಲ್ಲಿ ಗುರುತಿಸಲಾಗಿದೆ. ಸುಮಾರು ಒಂದು 250 ಹೆಕ್ಟರ್ ಏರಿಯಾ ಇದು. ಆ್ಯಕ್ಚುಲಿ ಇದು ಹಿಲ್, ಇದು ಅಂಬರಗುಡ್ಡ ಅನ್ನೋದು ಬೇಸಿಕ್ಲಿ ಇದೊಂದು ಹಿಲ್ ಏರಿಯಾ. ಇದು ಬಂದಾಗ ಆ ಹಿಲ್ ಏರಿಯಾದಲ್ಲಿ ಬಂದಾಗ 250 ಹೆಕ್ಟರ್ ಏರಿಯಾವನ್ನು ಇದರಲ್ಲಿ ಗುರುತಿಸಲಾಗಿದೆ. ವೆಸ್ಟರ್ನ್ ಘಾಟ್ನ ಪಾರ್ಟ್ ಆಗಿದೆ ಅಂತ ಬಂದಾಗ ಇದರ ನಿಯರ್ ಬೈ ವಿಲೇಜ್ ಅಂದರೆ ಮರಾಠಿ ಅನ್ನುವಂಥದ್ದು ನಿಯರ್ ಕೊಡಚಾದ್ರಿ ಸಾಗರ
ರಾಮನಗರ ತಾಲೂಕಲ್ಲಿರೋದು ಕಂಡುಬರುತ್ತೆ ಈ ಪ್ಲೇಸು. ಅಷ್ಟೇ ಅಲ್ಲ, ಅಂಬರಗುಡ್ಡ ಶರಾವತಿ ವ್ಯಾಲಿಯ ಒಂದು ಪಾರ್ಟ್ ಅಂತ ಕೂಡ ಗುರುತಿಸಲಾಗುತ್ತೆ. ಶರಾವತಿ ಕಣಿವೆ ಅಂತ ಗುರುತಿಸ್ತೇವಲ್ಲ ನಾವು ಜಿಯೋಗ್ರಫಿಯಲ್ಲಿ ಬಂದಾಗ, ಅದರ ಪಾರ್ಟ್ ಅಂತ ಕೂಡ ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ, ಲಿಂಗನಮಕ್ಕಿ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ ಏನಿದೆ ಅಲ್ವಾ, ಅದಕ್ಕೆ ನಿಯರ್ ಬೈ ಇರುವಂಥ ಪ್ಲೇಸ್ ಅಂತ ಕೂಡ ಇದನ್ನು ಗುರುತಿಸಬಹುದಾಗಿದೆ. ಟೋಟಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿ ಅಂತ ನಾವಿಲ್ಲಿ ತೀರ್ಮಾನಿಸಬಹುದಾಗಿದೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಇನ್ನೂ ಕೆಲವೊಂದು ಇಂಥ ತಾಣಗಳಿದ್ದಾವೆ. ಆ ತಾಣಗಳ ನೇಮ್ ಮತ್ತು ಅದು ರಾಜ್ಯ ಅಂತ ಗೊತ್ತು. ಆಲ್ರೆಡಿ ಕರ್ನಾಟಕ ಅನ್ನೋದು ಯಾವ ಡಿಸ್ಟಿಕಲ್ಲಿ ಇದೆ ಅನ್ನೋದು ಕೂಡ ಗೊತ್ತಿದ್ದಾರೆ, ತಾಲೂಕು ಕೂಡ ಕೊಟ್ಟಿದ್ದಾರೆ, ಮತ್ತು ಲೊಕ್ಯಾಲಿಟಿ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದಾಗಿದೆ. ವಿಡಿಯೋ ಪಾಸ್ ಮಾಡಿ ಒಂದು ಸ್ವಲ್ಪ ಬೇಕಾದರೆ ಒಂದೊಂದು ಟೈಮ್ ನೋಡಿಕೊಂಡ್ರೆ ಸಾಕು. ಎಕ್ಸಾಮಲ್ಲಿ ಬಹಳ ಡಿಟೇಲ್ ಆಗಿ ಏನು ಇನ್ಫಾರ್ಮೇಷನ್ ಕೇಳಲ್ಲ ನಿಮಗೆ, ಜಸ್ಟ್ ಅದು ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಏನಾದರೂ ವಿಶೇಷತೆ ಇದ್ದರೆ, ಸುದ್ದಿಯಲ್ಲಿದ್ದರೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೀವು ತಿಳ್ಕೊಬೇಕು. ಟೋಟಲ್ ಇಲ್ಲಿವರೆಗೂ ಬಂದಾಗ ಅವರ ಅಧಿಕೃತ ವೆಬ್ಸೈಟ್ ಆಗಿರ್ಬೋದು ಮತ್ತು ಬೇರೆ ಬೇರೆ ವೆಬ್ಸೈಟನ್ನು ನಾವು ಅಬ್ಸರ್ವ್ ಮಾಡಿದಾಗ 13 ಇಂತಹ ತಾಣಗಳು ಕರ್ನಾಟಕದಲ್ಲಿ ಗುರುತಿಸಿರೋದು ಕಂಡುಬರುತ್ತೆ. ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರು, ಅವರು 10 ತಾಣಗಳಿದ್ದಾವಂತ ಕೊಟ್ಟಿದ್ರು, ಆದರೆ ಕರ್ನಾಟಕದಲ್ಲಿ 13 ಇಂಥ ತಾಣಗಳಿರೋದು ಕಂಡುಬರುತ್ತೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು, ಆಲ್ರೆಡಿ ಕ್ಲಿಯರ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿ ಅಂತ ಹೇಳ್ಬೋದು. ಮೂರನೇ ಮತ್ತು ನಾಲ್ಕನೇ ಸ್ಟೇಟ್ಮೆಂಟ್ಸ್ ತಪ್ಪಾಗಿದ್ದಾವಂತ ಹೇಳ್ಬೋದು. ಹಾಗಾಗಿ 1 ಮತ್ತು 2 ಸರಿ ಅನ್ನುವಂಥ ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸಬಹುದಾಗಿದೆ. ನೆಕ್ಸ್ಟ್ ಒಂದು, ಹುಲಿ ಯೋಜನೆಗೆ ಚಾಲನೆ ನೀಡಿದ್ದು ಯಾವಾಗ ಅಂತ ಕೇಳಿದ್ದಾರೆ. 1973, 72, 87 ಮತ್ತು 92 ಅಂತ ಕೊಟ್ಟಿದ್ದಾರೆ. ಹುಲಿ ಯೋಜನೆ ಬಹಳ ವಿಶೇಷವಾದಂಥ ಒಂದು ಯೋಜನೆ ಅಂತ ಗುರುತಿಸಲಾಗುತ್ತೆ. ಈ ಯೋಜನೆಗೆ ಚಾಲನೆ ನೀಡಿದ್ದು 1973ರಲ್ಲಿ. ಓಕೆ, ಏನು ವಿಶೇಷತೆ ಅಂತ ನೋಡ್ತಾ ಹೋದರೆ 1973ರಲ್ಲಿ ಪ್ರಾಜೆಕ್ಟ್ ಟೈಗರನ್ನು ಆರಂಭಿಸಲಾಗುತ್ತೆ. 1973ರ ಏಪ್ರಿಲ್ 1ರಂದು ಇದನ್ನು ಉದ್ಘಾಟನೆ ಮಾಡಲಾಗುತ್ತೆ. ದೇಶದಲ್ಲಿ ಹುಲಿಗಳ ಸಂಖ್ಯೆಯನ್ನು ಹೆಚ್ಚಿಸೋದು ಇದರ ಬಹುಮುಖ್ಯ ಉದ್ದೇಶ ಆಗಿರುತ್ತೆ. ಹುಲಿಗಳನ್ನು ರಕ್ಷಿಸೋದು ಕೂಡ ಇದರ ಬಹುಮುಖ್ಯ ಉದ್ದೇಶ ಆಗಿರುತ್ತೆ. ಓಕೆ, ಪ್ರಾಜೆಕ್ಟ್ ಟೈಗರ್ಗೆ ಆಯ್ಕೆ ಆಗಿರುವಂಥ ಕರ್ನಾಟಕದ ಮೊದಲ ಹುಲಿ ಸಂರಕ್ಷಿತ ತಾಣ ಅಂತ ಗುರುತಿಸ್ಕೊಂಡಿರೋದು ಬಂಡೀಪುರ ಹುಲಿ ಸಂರಕ್ಷಿತ ತಾಣ. ಇದು ಕೂಡ ಗೊತ್ತಿರಬೇಕು, ಯಾಕೆಂದರೆ ಇತ್ತೀಚೆಗೆ ಭಾರತ ಪ್ರಧಾನಮಂತ್ರಿಗಳು ಈ ಹುಲಿ ಸಂರಕ್ಷಿತ ತಾಣಕ್ಕೆ ಭೇಟಿ ನೀಡಿದ್ರು, ಅದು ಕೂಡ ನೀವು ಗಮನಿಸಬೇಕು. ಅದರ ಜೊತೆಗೆ 2023ರಲ್ಲಿ ಪ್ರಾಜೆಕ್ಟ್ ಟೈಗರ್ ತನ್ನ 50ನೇ ವರ್ಷವನ್ನು ಆಚರಿಸ್ಕೊಳ್ತಾ ಇದೆ. ಆ ಆ್ಯಂಗಲಲ್ಲಿ ಕೂಡ ನಿಮಗೆ ಕ್ವಶನ್ ಕೇಳ್ಬೋದು. ಪ್ರಾಜೆಕ್ಟ್ ಟೈಗರ್ನ ಮೋಟೋ ಏನಾಗಿತ್ತು ಅಂದರೆ ಇಂಡಿಯಾ ಲೀಡ್ಸ್ ಟೈಗರ್ ಕನ್ಸರ್ವೇಷನ್ ಅನ್ನುವಂಥ ಮೋಟೋದೊಂದಿಗೆ ಈ ಪ್ರಾಜೆಕ್ಟ್ ಟೈಗರ್ ಆರಂಭ ಆಗಿರೋದು ಸಹ ನಾವು ನೋಡ್ಬೋದಾಗಿದೆ. ಆಲ್ರೆಡಿ ನಾನು ಹೇಳಿದ ಹಾಗೆ ಈ ವರ್ಷ ಪ್ರಾಜೆಕ್ಟ್ ಟೈಗರ್ ತನ್ನ 50ನೇ ವರ್ಷವನ್ನು ಆಚರಿಸ್ಕೊಳ್ತಾ ಇದೆ. ಆ ಆ್ಯಂಗಲಲ್ಲಿ ನಿಮಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಹಾಗಾಗಿ ಪ್ರಾಜೆಕ್ಟ್ ಟೈಗರ್ ಬಗ್ಗೆ ಇದಿಷ್ಟೇ ಇನ್ಫಾರ್ಮೇಷನ್ ಸಾಕಾಗಲ್ಲ. ಜಿಯೋಗ್ರಫಿ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಬಂದಾಗಲೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೀವು ಕವರ್ ಮಾಡ್ಕೊಂಡಿರಬೇಕು. ಇದೇ ರೀತಿ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನುವಂಥ ಒಂದು ಯೋಜನೆಯನ್ನು 1992ರಲ್ಲಿ ಆರಂಭಿಸಿರೋದು ಕಂಡುಬರುತ್ತೆ. ಮುಖ್ಯ ಉದ್ದೇಶ ದೇಶದಲ್ಲಿ ಆನೆಗಳ ಸಂಖ್ಯೆಯನ್ನು ಹೆಚ್ಚಿಸೋದು, ಆನೆಗಳನ್ನು ರಕ್ಷಿಸೋದು. 2 ಉದ್ದೇಶ ಇಟ್ಕೊಂಡು 1992ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಆರಂಭ ಆಗಿರೋದು ಕಂಡುಬರುತ್ತೆ. ಪ್ರಾಜೆಕ್ಟ್ ಹಂಗುಲ, ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಒಂದು ಕ್ವಶನ್ ಬಂದಿತ್ತು. ರೆಡ್ ಡಾಟಾ ಬುಕ್ಕಲ್ಲಿ ಕೂಡ ನಾವು ಹಂಗುಲ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಇಲ್ಲೂ ಕೂಡ ಬಂದಿದೆ ನೋಡಿ. 1970ರಲ್ಲಿ ಪ್ರಾಜೆಕ್ಟ್ ಹಂಗುಲವನ್ನು ಆರಂಭಿಸಲಾಗುತ್ತೆ. ಎಲ್ಲಿ ಕಂಡುಬರುತ್ತೆ ಅನ್ನೋದು ಆಲ್ರೆಡಿ ನಾನು ಹೇಳಿದೆ, ಜಮ್ಮು ಕಾಶ್ಮೀರ ಏರಿಯಾದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಪ್ರಾಣಿ ಅಂತ ಇದು. ಜಮ್ಮು ಕಾಶ್ಮೀರ ಗೌರ್ಮೆಂಟು ಅದರ ಜೊತೆಗೆ IUCN ರೆಡ್ ಡಾಟಾ ಬುಕ್ಗೆ ರಿಲೇಟೆಡ್ ಆಗಿರುವಂಥ ಸಂಸ್ಥೆ ಅದು, ಮತ್ತು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಇವರೆಲ್ಲ ಸೇರಿಕೊಂಡು ಈ ಪ್ರಾಜೆಕ್ಟನ್ನು ಆರಂಭಿಸ್ತಾರೆ. ಅಂದರೆ ಜಮ್ಮು ಕಾಶ್ಮೀರ ಗೌರ್ಮೆಂಟ್ ಏನು ಮಾಡುತ್ತೆ, IUCN ಮತ್ತು WWFನ ಸಹಕಾರದೊಂದಿಗೆ ಪ್ರಾಜೆಕ್ಟ್ ಹಂಗುಲನ್ನು ಆರಂಭಿಸಿರೋದು ಕಂಡುಬರುತ್ತೆ. ಅದೇ ರೀತಿ ಪ್ರಾಜೆಕ್ಟ್ ರಹೀನೋ ಯಾವುದಕ್ಕೆ ರಿಲೇಟೆಡ್ ಅಂತ ಕೇಳಲ್ಲ ಇದು, ಯಾಕಂದರೆ ಆ ಪ್ರಾಜೆಕ್ಟ್ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ವರ್ಷ ಕೇಳ್ಬೋದು ಅಥವಾ ಆ ಪ್ರಾಣಿ ಬಗ್ಗೆ ಏನಾದರೂ ವಿಶೇಷತೆ ಇದ್ದರೆ ಕೇಳ್ಬೋದು. 1987ರಲ್ಲಿ ಪ್ರಾಜೆಕ್ಟನ್ನು ಆರಂಭಿಸಲಾಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರೈನೋಸರ್ಸ್ ಬಹುತೇಕ ನಮ್ಮ ಅಸ್ಸಾಂ ಏರಿಯಾದಲ್ಲಿ, ಕಾಜಿರಂಗ ಏರಿಯಾದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕಂಡುಬರ್ತವೆ. ಅವುಗಳನ್ನು ರಕ್ಷಿಸೋದು, ಅವುಗಳ ಸಂಖ್ಯೆಯನ್ನು ಹೆಚ್ಚಿಸೋದು ಈ ಪ್ರಾಜೆಕ್ಟ್ನ ಬಹುಮುಖ್ಯ ಉದ್ದೇಶ ಆಗಿತ್ತು. ಅಷ್ಟೆಲ್ಲ 2005ನೇ ಇಸ್ವಿಯಲ್ಲಿ ಇಂಡಿಯನ್ ರೈನೋ ವಿಷನ್ 2020 ಅನ್ನುವಂತಹ ಒಂದು ಯೋಜನೆ ಅಥವಾ ಒಂದು ಟಾರ್ಗೆಟ್ ಹಾಕಿಕೊಂಡಿರುವಂಥ ಒಂದು ಯೋಜನೆ ಕೂಡ ಆರಂಭಿಸಲಾಗುತ್ತೆ. ಮುಖ್ಯ ಉದ್ದೇಶ ಏನಾಗಿರುತ್ತೆ ಈ ಯೋಜನೆದಂದರೆ 2020ರ ವೇಳೆಗೆ ಇಂಡಿಯನ್ ರೈನೋ ವಿಷನ್ ಪ್ರಾಜೆಕ್ಟಲ್ಲಿ ಬಂದಾಗ ಈ ರೈನೋಸರ್ಸ್ಗಳ ಸಂಖ್ಯೆಯನ್ನು 3000ಕ್ಕೆ ಹೆಚ್ಚಿಸೋದು ಅದರ ಬಹುಮುಖ್ಯ ಉದ್ದೇಶ ಆಗಿತ್ತು. ಇಂಥ ಒಂದು ಯೋಜನೆ ಕೂಡ 2005ನೇ ಇಸ್ವಿಯಲ್ಲಿ ಆರಂಭಿಸಿರೋದನ್ನು ಸಹ ನಾವು ನೋಡ್ತೇವೆ. ನೆಕ್ಸ್ಟ್ ಪ್ರಾಜೆಕ್ಟ್ ರೆಡ್ ಪಾಂಡಾ, ಇದು ಕೂಡ ರೆಡ್ ಡಾಟಾ ಬುಕ್ಕಲ್ಲಿ ಕೂಡ ಈ ಪ್ರಾಣಿ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೇವೆ. ಪೂರ್ವ ಹಿಮಾಲಯ ಭಾಗದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಪ್ರಾಣಿಯಾಗಿದೆ. ನಾವೇನು ಹಾಟ್ಸ್ಪಾಟ್ ಅಂತ ಗುರುತಿಸ್ತೇವಲ್ವ ಬಂದಾಗ ಪೂರ್ವ ಹಿಮಾಲಯ ಭಾಗದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ಪ್ರಾಣಿ. ಸ್ಪೆಷಲಿ ಅರುಣಾಚಲ್ ಪ್ರದೇಶ ರಾಜ್ಯದಲ್ಲಿ ನಾವು ಇದನ್ನು ನಮ್ಮ ದೇಶ ಅಂತ ಬಂದಾಗ ಆ ಭಾಗದಲ್ಲಿ ಇದನ್ನು ವಿಶೇಷವಾಗಿ ಕಾಣ್ಬೋದಾಗಿದೆ. ಇದಕ್ಕೆ ಕ್ಯಾಟ್ ಬಿಯರ್ ಅಥವಾ ಕರಡಿ ಬೆಕ್ಕು ಅಂತ ಕೂಡ ಕರೆಯಲಾಗುತ್ತೆ. ಇದರ ಆವಾಸ ತಾಣಕ್ಕೆ ರಿಲೇಟೆಡ್ ಆಗಿರುವಂಥ ಈ ಮ್ಯಾಪ್ ನೀವು ಸ್ಟಾರ್ಟಿಂಗಲ್ಲೂ ನೋಡಿದ್ರೆ ಅದರ ವಾಸ ತಾಣ ಯಾವ ರೀತಿ ಚೇಂಜಸ್ ಆಗಿದೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು. ಓಕೆ, ಇದಿಷ್ಟು
ಎನ್ವೈರ್ಮೆಂಟ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಕ್ವಶನ್ಸ್ಗಳ ಬಗ್ಗೆ ಚರ್ಚೆ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.